ಒಂದು ರಂಗ ಕಲಾವಿದರಿಗೆ ಒಂದು ಬದುಕು ಸವಾಲು. ಹೌದು. ನನ್ನ ಕೋರಿಕೆ ಏನಂತಂದ್ರೆ ಕರ್ನಾಟಕದ ಎಲ್ಲ ಪ್ರೌಢ ಮತ್ತು ಮಾಧ್ಯಮಿಕ ಶಾಲೆಗಳಿಗೆ ಒಬ್ಬೊಬ್ಬ ರಂಗ ಶಿಕ್ಷಕರು ಆಗಬೇಕು ಅನ್ನೋದು ಒಂದು ತಮಟೇನದು ಜೀವಂತ ಅದು ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಕಲೆ ಆಗಬಾರ್ದು. ಯಾವುದೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಬಾರಿಸೋದ್ರ ಮೂಲಕ ಅವ್ರ ಜೀವನ ಕಟ್ಕೊಳ್ಳೋಕೆ ಸಾಧ್ಯತೆಗಳಿದಾವೆ. ಒಂದು ಅಭಿನಯದ ಮೂಲಕ ಹೇಳ್ತಕ್ಕಂಥದ್ದೆಲ್ಲ ಅದು ಕಣ್ಣು ಕಿವಿ ಎಲ್ಲ ಪಂಚೇಂದ್ರಗಳು ಕೂಡ ಸ್ಪಂದಿಸ್ತವಾಗ ಕಲಿಕೆ ಸುಲಭ ಆಗ್ತದೆ. ನಮ್ಮದು ಸಂತರ ತತ್ವಪದಕಾರರ ನೆಲ. ಕೈವಾರ ತಾತಯ್ಯನವರು, ಬೇರಿಕೆ ಪುಟ್ಟಪ್ಪನವರು, ದೊಡ್ಡ ವೆಂಟಗಿರಿಯಪ್ಪನವರು, ಗಟ್ಟಳ್ಳಿ ಆಂಜನಪ್ಪನವರು, ಬುರುದ ರಾಮಚಂದ್ರಪ್ಪನವರು, ಈ ಥರದ ಮಹಾನ್ ಪುರುಷರು ಸಂತರು ನಡೆದಾಡದಂಥ ನೆಲ. ಬುಗುರಿ ಒಬ್ಬರು ಆಡೋದಲ್ಲ, 10 ಜನ ಆಡುವಂಥದ್ದು. ಹುಲಿಗತ್ತಾಡಿಸ್ತಾ ಇದ್ದೀವಿ, ಚೌಕಾಬಾರ, ಆಮೇಲೆ ಉಪ್ಪರ ಪಟ್ಟೆ, ಕಬಡ್ಡಿ, ಇವೆಲ್ಲವನ್ನು ಪರಿಚಯ ಮಾಡಿಸ್ತಾ ಇದ್ವಿ. ಯಾವುದೇ ಭೇದ ಭಾವ ಅಂದ್ರೆ ಜಾತಿ ಭೇದ ಭಾವ, ಧರ್ಮದ ಭೇದ ಭಾವ, ಯಾವುದೇ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಲಿಂಗಾತೀತ ಇರಬೇಕು ಅನ್ನೋದೇ ನಮ್ಮ ಆಶಯ. ಬಟ್ ಒಂದು ಪ್ರಶ್ನೆ ಬರೋದು ಸರ್ ಇಲ್ಲಿ, ಬಹುತೇಕ ಎಲ್ಲ ಈ ಕರ್ನಾಟಕ ರಂಗ ಶಿಕ್ಷಣ ಶಾಲೆಗಳಿಂದ ಅಂದರೆ ಇದಕ್ಕೆ ಸಂಬಂಧಪಟ್ಟದಲ್ಲ, ಸುಮ್ಮನೆ ಒಂದು ಪ್ರಶ್ನೆ. ಸುಮಾರು 1,500 ಯುವಜನರು ಈ ರಂಗ ಶಿಕ್ಷಣ ಪಡೆದ ಹೊರಗಡೆ ಬರ್ತಾರೆ. ಸರ್ಕಾರ ಇದುವರೆಗೆ ಏನು ಈ ರಂಗ ಶಿಕ್ಷಣ ನೇಮಕ ಮಾಡಬೇಕು ರಂಗ ಶಿಕ್ಷಕರನ್ನ ಅಂತ ಅನ್ನೋದನ್ನು ಅದು ಇನ್ನೂ ಪರಿಗಣಿಸಿಲ್ಲ, ಅಂದರೆ ತುಂಬ ಗಂಭೀರವಾಗಿ ಪರಿಗಣಿಸಿಲ್ಲ. ಅಂಥದ್ರಲ್ಲಿ ಇವರು ಮುಂದಿನ ಬದುಕನ್ನು ಹೇಗೆ ಕಟ್ಕೊಳ್ತಾರೆ? ಒಂದು ರಂಗಭೂಮಿಯಲ್ಲೇ ಅಷ್ಟು ಅವಕಾಶಗಳು ವಿಪುಲವಾಗಿದವ ಅಥವಾ ಹೇಗೆ ಅಂತ? ಒಂದು ರಂಗ ಕಲಾವಿದರಿಗೆ ಒಂದು ಬದುಕು ಸವಾಲು. ಹೌದು, ಅದು ಮೊದಲನೇದಾಗಿ ಒಪ್ಕೊಳ್ಬೇಕು. ನಾವು ಯಾರು ಒಂದು ಹೊಸ ಸಮಾಜದ ಯೋಚನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಬೇರೆಯವ್ರನ್ನ ಹೋಲಿಕೆ ಮಾಡ್ಕೊಂಡು ಬದುಕಕ್ಕಾಗಲ್ಲ. ನನ್ನ ಇದುವರೆಗೂ ನನ್ನ ಅನುಭವ ಇದರಲ್ಲಿ ಹೇಳಕ್ಕಾಗಲ್ಲ. ನೀವು ಏನು ಸಮಾಜಕ್ಕೆ ಒಂದು ಸಮಾಜನ ಬದಲಾಗಬೇಕು, ಒಂದು ಸಮಾನ ಏನು ಅಂಬೇಡ್ಕರ್ ಆಶಯ ಥರದ ಏನೋ ಅವ್ರ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಸಮಾಜ ಅಂತ ಕರಿತೀವಿ, ಸಮಾನತೆ ಅಂತ ಕರಿತೀವಿ, ಆ ಥರದ ಒಂದು ಹೊಸ ಸಮಾಜ ಬೇಕು ಅನ್ನೋದಾದರೆ ನಾವು ಕೆಲವು ವಿಚಾರಗಳಲ್ಲಿ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗ್ತದೆ. ಅಂದರೆ ಪೂರ್ಣ ಸ್ಯಾಕ್ರಿಫೈಸ್ ಅಲ್ಲ, ಅದು ಆ ಹಿನ್ನೆಲೆಯಲ್ಲಿ ಕಲಾವಿದರಿಗೆ ಇದೊಂದು ಸವಾಲು ಮೊದಲನೇದಾಗಿ. ಎರಡನೇದಾಗಿ ಸರ್ಕಾರ ಯಾವಾಗಲೂ ಕೂಡ ಮೊದಲಿಂದ ನಾನು ಟೀಚರಾಗಿ ಕೆಲಸ ಮಾಡಿರೋದ್ರಿಂದ ಹೆಚ್ಚು ಮಕ್ಕಳ ಕಲಿಕೆ ಸರಳ ಆಗ್ತಕ್ಕಂಥದ್ದು ಆಕ್ಟಿವಿಟೀಸ್ ಮುಖಾಂತರ, ಅದರಲ್ಲೂ ಕೂಡ ರಂಗ ಭೂಮಿ ಮುಖಾಂತರ, ಅಂದರೆ ನಾಟಕ ಅಭಿನಯದ ಮೂಲಕನೇ ಸಾಧ್ಯ ಆಗೋದು. ನನ್ನ ಕೋರಿಕೆ ಏನಂತಂದ್ರೆ ಕರ್ನಾಟಕದ ಎಲ್ಲ ಪ್ರೌಢ ಮತ್ತು ಮಾಧ್ಯಮಿಕ ಶಾಲೆಗಳಿಗೆ ಒಬ್ಬೊಬ್ಬ ರಂಗ ಶಿಕ್ಷಕರು ಆಗಬೇಕು ಅನ್ನೋದು ಒತ್ತಾಯ. ಅದನ್ನ ನಾವು ಕೂಡ ಇಲ್ಲೊಂದು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಈಗಾಗಲೇ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ರಂಗ ಶಿಕ್ಷಕರನ್ನ ಕರೆದು ಅವರ ಅನುಭವಗಳನ್ನು ಸಂಗ್ರಹಿಸಿ ಅವ್ರು ಹೇಗೆ ಅವ್ರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಮಕ್ಕಳು ಏನು ಅವರನ್ನ ಬಯಸ್ತಾ ಇದಾರೆ ಇವರಿಂದ ಶಿಕ್ಷಕರಿಂದ ಎಂಥ ಪಠ್ಯಗಳು ಬೇಕು ಅಂತಾರೆ ಅಲ್ಲ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಒಟ್ಟು 40 ಜನರನ್ನು ಕರೆಸಿ 2 ದಿನ ಇಲ್ಲಿ ವರ್ಕ್ಶಾಪ್ ಮಾಡಿ ರಂಗಮುಖೇನ ಶಿಕ್ಷಣ ಅಂತೇಳಿ ಅದರಲ್ಲಿ ಏನು ಬಂತು, ಅವರ ನಿರೀಕ್ಷೆಗಳೇನಿದೆ, ಅವರ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು, ಅದನ್ನ ಕುರಿತು ಸರ್ಕಾರಕ್ಕೆ ಕೂಡ ಒಂದು ವರ್ಕ್ಶಾಪ್ ಹಿನ್ನೆಲೆಯಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ವಿ. ಎಲ್ಲ ಕಡೆ ಶಿಕ್ಷಕರಾಗಬೇಕು ಅನ್ನೋದನ್ನು ಕೂಡ ಕೇಳಿದ್ವಿ. ಅದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಅದು ಅದ್ರ ಜೊತೆಗೆ ಇದು 2ನೇ ಅಂಶ. 3ನೇದು ಒಬ್ಬ ಕಲಾವಿದ, ನಿಜವಾದ ಕಲಾವಿದ, ಅವನು ಡೆಡಿಕೇಟ್ ಆಗಿ ಬದ್ಧತೆಯಿಂದ ಶ್ರಮ ಹಾಕಿ ಕಲಿತ್ರೆ ಇರೋದ್ರಲ್ಲಿ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಲ್ಲ, ಸರಳವಾಗಿ ಬದುಕೋದಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿ ಈಗ ಉದಾಹರಣೆಗೆ ಒಂದು ತಮಟೇನದು ಜೀವಂತ ಅದು ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಕಲೆ ಆಗಬಾರ್ದು. ಯಾವುದೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಬಾರಿಸೋದ್ರ ಮೂಲಕ ಅವ್ರ ಜೀವನ ಕಟ್ಕೊಳ್ಳೋಕೆ ಸಾಧ್ಯತೆಗಳಿದಾವೆ. ಅಂದರೆ ಜಾತಿಗೆ ಸೀಮಿತವಾಗಿ ನಾನು ಹೇಳ್ತೀನಿ, ಯಾವುದೇ ಕಸಬು ಯಾವುದೇ ವೃತ್ತಿ ಜಾತಿ ಸೀಮಿತ ಆಗದೇನೆ ಎಲ್ಲರೂ ಎಲ್ಲ ವೃತ್ತಿಗಳನ್ನು ಕಲಿತಾಗ ಅದು ಕಮರ್ಷಿಯಲ್ ಆಗದೆ ಒಂದು ಬದುಕುಗಳು ಕಟ್ಕೊಳಕ್ ಮಾಡ್ಕೊಳ್ಳೋದ್ರೆ ಮಾಡೋಕ್ಕಾಗ್ತದೆ. ಅದ್ರ ಜೊತೆಗೆ ಒಬ್ಬ ಒಳ್ಳೆ ಮೇಕಪ್ ಮಾಡ್ತಕ್ಕಂಥನಾದ್ರೆ ಅದರಿಂದ ಬದುಕು ಕಟ್ಕೊಳಕ್ ಸಾಧ್ಯ. ಒಬ್ಬ ಒಳ್ಳೆ ನಿರ್ದೇಶನ ಮಾಡ್ತಕ್ಕಂಥ ಇವತ್ತೇನು ಅನೇಕ ಖಾಸಗಿ ಶಾಲೆಯವರು ಈ ಥರದ ಕಲ್ತಿರ್ತಕ್ಕಂಥ ಹುಡುಗರು ಯಾರಾದರೂ ಕೂಡ ರಂಗಭೂಮಿಯ ಸರ್ಟಿಫಿಕೇಟ್ ಇದ್ರೆ ಅವ್ರನ್ನ ಕರೆದು ಅವರಿಗೆ ಕನಿಷ್ಠ 25,000 ರಿಂದ 30,000 ರೂಪಾಯಿ ಕೊಡ್ತಕ್ಕಂಥ ಸ್ಕೂಲ್ಗಳು ಇವತ್ತು ಕೂಡ ಇದೆ. ಹಂಗೆ ಬದುಕುಗಳಿಗೆ ಕಟ್ಕೊಳಕ್ ಸರ್ಕಾರ ನೇಮಿಸ್ಬೇಕಿಲ್ಲ ಅಂತ ಹೇಳಿ ಅಲ್ಲಿವರೆಗೂ ಕೂಡ ಈ ತರದ ಕೂಡ ಬದುಕೋದಕ್ಕೆ ಅವಕಾಶಗಳಿದೆ. ಸಾಕಾಗೋಷ್ಟಿಲ್ಲ ಅದನ್ನ ನಾವು ಒಪ್ಕೊಳ್ಳೋಣ, ಸಾಕಾಗೋಷ್ಟಿಲ್ಲ. ಅದನ್ನ ಜವಾಬ್ದಾರಿ ಕೂಡ ಸರ್ಕಾರ ಜವಾಬ್ದಾರಿ. ಈ ತರದ
ನಾಟಕ ಶಾಲೆಗಳು ಇರಬೇಕು ಅನ್ನೋದಾದರೆ ಪಠ್ಯದ ಇವತ್ತೇನು ಶಾಲಾ ಪಠ್ಯಗಳಿದ್ದಾವೆ, ಪಠ್ಯ ಕಲಿಕೆ ಸುಲಭ ಆಗಬೇಕಾದ್ರೆ ಏನಿದ್ರು ಕೂಡ ನೀವು ರಂಗ ಇದ್ರ ಮೂಲಕ ಮಾಡಕ್ಕೆ ಹೋದ್ರೆ ಹೆಚ್ಚು ಅದನ್ನ ಅಭಿನಯದ ಮೂಲಕ ಅದು ಪಠ್ಯರೂಪ ಇದನ್ನ ರಂಗದ ಮೂಲಕ ಕಲಿಸೋದಿದೆಯಲ್ಲ ಅದು ಸರಳ ಮತ್ತು ಕಲಿಕೆ ಸುಲಭ ಕೂಡ. ನಾನು ಟೀಚರಾಗಿ ಕೂಡ ಅದನ್ನ ಗಮನಿಸಿದ್ದೀನಿ. ಒಂದು ಅಭಿನಯದ ಮೂಲಕ ಹೇಳ್ತಕ್ಕಂಥದ್ದೆಲ್ಲ ಅದು ಕಣ್ಣು ಕಿವಿ ಎಲ್ಲ ಪಂಚೇಂದ್ರಗಳು ಕೂಡ ಸ್ಪಂದಿಸ್ತಾವ, ಅದು ಸುಲಭ ಕಲಿಕೆ ಸುಲಭ ಆಗ್ತದೆ. ಏಕತಾನೆ ತಗೋಬೇಕಾಲೆ ಕ್ಲಾಸ್ ರೂಮಲ್ಲಿ ಆಗ್ತಕ್ಕಂಥ ಬೋಧನಾ ಕಲಿಕಾ ಪ್ರಕ್ರಿಯೆ ಏನಿದೆ ಅದು ಏಕತಾನತೆ ಹೋಗ್ಬೇಕಾದ್ರೆ ಈ ಥರದ ಇದನ್ನ ಏನಂತಂದ್ರೆ ನಾಟಕದ ಮೂಲಕ ರಂಗಭೂಮಿ ಮುಖಾಂತರ ಕಲಿಸೋದಕ್ಕೆ ಹೆಚ್ಚು ಸರಳ ಆಗ್ತದೆ. ಆ ಕಾರಣಕ್ಕಾಗಿ ರಂಗಭೂಮಿ ವಿದ್ಯಾರ್ಥಿಗಳಿಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯತೆಗಳಿದ್ದಾವೆ. ಹೌದು, ಅವರು ಏನಾರ ಕಲಿಯುವಾಗ ಆಸಕ್ತಿಯಿಂದ ತೊಡಸ್ಕೊಂಡ್ರೆ ಸಾಧ್ಯತೆ ಆಗ್ತದೆ. ನಮಸ್ಕಾರ, ನನ್ನ ಹೆಸರು ರಾಜಪ್ಪ ಕೋಲಾರ ಅಂತ. ನಾನು ಜನಪದ ಗಾಯಕ. ಆದಿಮದ ಆರಂಭದಿಂದಲೂ ಇಲ್ಲೇ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ. ಕಳೆದ 20 ವರ್ಷಗಳಿಂದ ಇಲ್ಲಿ ಮಕ್ಕಳ ಶಿಬಿರಗಳನ್ನು ಆಯೋಜಿಸ್ತಾ ಇಲ್ಲಿ ನಾವು ರೂಪಿಸಿದಂಥ ಸುಮಾರು ನಾಟಕಗಳಿಗೆ ನಾನು ಸಂಗೀತ ನಿರ್ದೇಶಕನಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಮತ್ತು ಆದಿಮದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ. 20 ವರ್ಷಗಳ ಸುದೀರ್ಘವಾದಂಥ ಈ ಮಕ್ಕಳ ಶಿಬಿರ ನಮಗೆ ಹೊಸ ರೀತಿಯಾದಂಥ ಪಾಠಗಳನ್ನು ಕಲಿಸ್ತಾ ಇದೆ. ನಮ್ಮ ಶಿಬಿರದಲ್ಲಿ ಬೆಳೆದಂಥ ಮಕ್ಕಳು ಈ 20 ವರ್ಷಗಳಲ್ಲಿ ಅವರ ನಡವಳಿಕೆ, ಅವರ ಆಲೋಚನಾ ಕ್ರಮ, ಅವರ ವಿವೇಕ ಇವೆಲ್ಲವೂ ಕೂಡ ವಿಸ್ತರಿಸ್ಕೊಂಡಿರೋದು ನಮ್ಮ ಅನುಭವದಿಂದ ನಮಗೆ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಆದಿಮ ಈ ವರ್ಷದ 2026ರ ಚುಕ್ಕಿ ಮೇಳೆಯನ್ನು ಮತ್ತೆ ಮೊಳೆಯಲಿ ಮಾನವೀಯತೆ ಅನ್ನುವಂಥ ಟ್ಯಾಗ್ಲೈನ್ ಮೂಲಕ ಈ ಶಿಬಿರವನ್ನು ಸಂಘಟಿಸ್ತಾ ಇದ್ದೀವಿ. ಶಿಬಿರ ಪ್ರತಿ ವರ್ಷಕ್ಕೂ ವಿಭಿನ್ನವಾಗಿರ್ತದೆ. ಮುಖ್ಯವಾಗಿ ನಮ್ಮ ಈ ನೆಲದಲ್ಲಿರುವಂಥ ಮೌಲ್ಯಗಳು, ಈ ನೆಲದೊಳಗೆ ಸಿಗಬಹುದಂಥ ಪಾಠಗಳನ್ನು ಇಟ್ಕೊಂಡು ವಿವಿಧ ರೀತಿಯಂಥ ಚಟುವಟಿಕೆಗಳನ್ನು ರೂಪಿಸೋದ್ರ ಮುಖಾಂತರ ಶಿಬಿರಗಳನ್ನು ಕಟ್ತಾ ಬಂದಿದ್ದೀವಿ. ಈ ವರ್ಷದಲ್ಲಿ ನಾವು ಮುಖ್ಯವಾಗಿ ನಮ್ಮ ಜಿಲ್ಲೆಯಿಂದ ಈ ಕೀಲ್ಕುದುರೆ ಮತ್ತು ಮರಗಾಲು ನೃತ್ಯದಲ್ಲಿ ಗಾರ್ಡಿಗೊಂಬದಲ್ಲಿ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹಾಗೂ ಜನಪದ ಅಕಾಡೆಮಿ ಪ್ರಶಸ್ತಿಯನ್ನು ಮತ್ತು ಜಾನಪದ ಪರಿಷತ್ತಿನ ಜನಪದ ಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಂಥ ತೋಪಣ್ಣ ಅನ್ನುವಂಥ ಕಲಾವಿದರನ್ನು ಉದ್ದೇಶವಾಗಿಟ್ಕೊಂಡು ಆ ಕಲೆಯನ್ನು ಉಳಿಸ್ಬೇಕನ್ನೋ ಕಾರಣಕ್ಕೆ ಅದರ ಜೊತೆಗೆ ಇನ್ನು ಉಳಿದಂಥ ಹಲವಾರು ಜನಪದ ಕಲಾ ಪ್ರಕಾರಗಳನ್ನು ತರಬೇತಿಗೊಳಿಸುವಂಥದ್ದು ಕೂಡ ಉದ್ದೇಶವಾಗಿ ಇಟ್ಕೊಂಡಿದ್ದೀವಿ. ಮತ್ತೆ ಮೊಳೆಯಲ್ಲಿ ಮಾನವೀಯತೆ ಅಂದರೆ ಇವತ್ತಿನ ಸಮಾಜ ಇರುವಂಥ ಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಪ್ರೀತಿ, ಕರುಣೆ, ಮಮಕಾರ, ಭಾತೃತ್ವ, ಸಮಾನತೆ ಈ ಅಂಶಗಳನ್ನು ಈ ಕಲಾ ಪ್ರಕಾರಗಳ ಮೂಲಕ, ನಾಟಕಗಳ ಮೂಲಕ ಕಲ್ತ್ಕೋಬೇಕು. ಅದು ತಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕು. ಯಾವುದೇ ಸಂದರ್ಭ ಬಂದರೂ ಅವುಗಳನ್ನು ಇಟ್ಕೊಂಡು ಸಮಾಜನ ನೋಡುವಂಥ ಕಣ್ಣು ಬರಬೇಕಂತಕ್ಕಂಥದ್ದು ನಮ್ಮ ಭಾಳ ಮುಖ್ಯವಾದಂಥ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮದು ಸಂತರ ತತ್ವಪದಕಾರರ ನೆಲ, ಕೈವಾರ ತಾತಯ್ಯನವರು, ಬೇರಿಕೆ ಪುಟ್ಟಪ್ಪನವರು, ದೊಡ್ಡ ವೆಂಟಗಿರಿಯಪ್ಪನವರು, ಗಟ್ಟಳ್ಳಿ ಆಂಜನಪ್ಪನವರು, ಬುರುದ ರಾಮಚಂದ್ರಪ್ಪನವರು ಈ ಥರದ ಮಹಾನ್ ಪುರುಷರು ಸಂತರು ನಡೆದಾಡದಂಥ ನೆಲ. ಇವತ್ತಿಗೂ ಅದು ಸಣ್ಣ ಸಣ್ಣ ಕುರುಹುಗಳಾಗಿ ನಮ್ಮ ಹಳ್ಳಿಗಳಲ್ಲಿ ಇದ್ದಾವೆ. ತತ್ವಪದಕಾರರ ತಂಡಗಳಿದ್ದಾವೆ. ಆ ತತ್ವಪದಗಳನ್ನು ಇಟ್ಕೊಂಡು ನಾವಿವತ್ತು ತಂಬೂರಿ ಮತ್ತು ತತ್ವಪದಗಳನ್ನು, ಶಿಗಿತೆಗಳನ್ನು ಕಲಿಸ್ತಾ ಇದ್ದೀವಿ. ಹಾಗೆಯೇ ಡೊಳ್ಳು, ಕೋಲಾರ ಜಿಲ್ಲೆಗೆ ಮೊದಲು ಪರಿಚಯ ಮಾಡಿಸಿದ್ದೆ ಆದಿಮ ಡೊಳ್ಳನ್ನು. ಸೊ ಆ ಡೊಳ್ಳಿನ ನಾದವನ್ನು ಇಟ್ಕೊಂಡು ಡೊಳ್ಳು ಪ್ರಕಾರವನ್ನು ಕಲಿಸ್ತಾ ಇದ್ದೀವಿ. ಕಂಸಾಳೆಯನ್ನು ಕಲಿಸ್ತಾ ಇದ್ದೀವಿ. ಅದರ ಜೊತೆಗೆ ತಮಟೆ, ತುಡುಮು, ನಗಾರಿ, ಅದು ಈ ನೆಲದ ನುಡಿಗಳವು, ನುಡಿಯುವಂಥ ದನಿಗಳವು, ಅವುಗಳನ್ನು ಇಟ್ಕೊಂಡು ನಾವಿವತ್ತು ಅದನ್ನು ಕೂಡ ಕಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಕೋಲಾಟದಲ್ಲೂ ಕೂಡ ಕೋಲಾರ ಭಾಳ ಪ್ರಸಿದ್ಧಿಯಾದಂಥದ್ದು. ಕೆಂಬೋಡಿ ಪಕ್ಕದಲ್ಲಿರುವಂಥ ಹಳ್ಳಿ, ಸುಮಾರು ಭಾಳ ದೊಡ್ಡ ಹೆಸರನ್ನು ತಗೊಂಡಂಥ ಹಳ್ಳಿ ಇದು ಕೋಲಾಟದಲ್ಲಿ. ಆ ಕೋಲಾಟ ಪ್ರಕಾರವನ್ನು ಕಲಿಸ್ತಾ ಇದ್ದೀವಿ. ಹೊಸದಾಗಿ ವೀರಗಾಸೆಯನ್ನು ಇವತ್ತಿನ ಶಿಬಿರ, ಈ ವರ್ಷದ ಶಿಬಿರ ಹೇಗಿದೆ ಅಂದರೆ
14ರಿಂದ ಮೇ 1ರವರೆಗೂ ಈ ಇಷ್ಟು ದಿನಗಳಲ್ಲಿ 3 ಮಹಾನಾಯಕರ ನೆನಪಿಗೆ ಬರುವಂಥ ನೆನಪಿಸ್ಕೊಳ್ಳುವಂಥ ಸಂದರ್ಭಗಳು ನಮಗೆ ಸಿಕ್ಕಿದ್ದಾವೆ. 1ನೇದು 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು, 20ನೇ ತಾರೀಕು ಬಸವಣ್ಣನವರ ಜಯಂತಿ, 1ನೇ ತಾರೀಕು ಮಹಾಮಾನವತಾವಾದಿ ಶಾಂತಿ ಪ್ರೀತ ನಮ್ಮ ಗೌತಮ ಬುದ್ಧನ ದಿನಾಚರಣೆ ಬುದ್ಧ ಪೂರ್ಣಿಮೆ. ಈ 3 ದಿನಗಳ 3 ನಾಯಕರನ್ನು ಇಟ್ಕೊಂಡು ಅವರ ಆದರ್ಶಗಳನ್ನು ಅವರ ತತ್ವಗಳನ್ನು ಈ ಕಲಾ ಪ್ರಕಾರಗಳ ಮುಖಾಂತರ ನಾವು ಜನರಿಗೆ ಮುಟ್ಟಿಸಬೇಕು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅದು ಅರಿವಾಗಬೇಕು. ಅರಿವಿನ ಮೂಲಕ ಅವರ ಗುರಿ ಮತ್ತು ದಾರಿ ಸ್ಪಷ್ಟವಾಗಬೇಕಂತಕ್ಕಂಥ ಕನಸನ್ನು ಇಟ್ಕೊಂಡಿದ್ದೀವಿ. ಸೊ ಅದರ ಜೊತೆಗೆ 2 ನಾಟಕಗಳು ಕೂಡ ಈಗ ನಾವು ಕಲಿಸ್ತಾ ಇದ್ದೀವಿ. ಒಂದು ಕಿತ್ತಳೆ ಹಣ್ಣು ಅಂತ, ಅದನ್ನು ನಾವೆಂಕಿಯವರು ರಚನೆ ಮಾಡಿದ್ದಾರೆ. 2ನೇದು ಮಾನವೀಯತೆ ಅಂತ ಕಾಳಿದಾಸ್ ಅವರು ರಚನೆ ಮಾಡಿದ್ದಾರೆ. ಈ 2 ನಾಟಕಗಳಲ್ಲೂ ಕೂಡ ಈ ಎಲ್ಲರ ಅಂಶಗಳು ಬರೋ ರೀತಿಯಲ್ಲಿ ನೋಡಿಕೊಂಡು ನಾವು ಈ ಶಿಬಿರವನ್ನು ಸಂಘಟಿಸಿದ್ದೀವಿ. ನೋಡಿ, ಇಲ್ಲಿ ಜಡೆ ಕೋಲಾಟ ಮಾಡಿಸ್ತವ್ರೆ. ಅಲ್ಲಿ ನಾಟಕ ಕಿತ್ತಳೆ ಹಣ್ಣಿನ ನಾಟಕ, ಅಲ್ಲಿಯೂ ನಾಟಕ ನಡೀತಿದೆ. ಕಿತ್ತಳೆ ಹಣ್ಣಿನ ನಾಟಕ, ಇಲ್ಲಿ ಮಾನವೀಯತೆ ನಾಟಕ ನಡೀತಿದೆ. ಇಲ್ಲಿ ತಟ್ಟೆ ಡ್ಯಾನ್ಸು, ತಾಳಿ ಡ್ಯಾನ್ಸು ಎಲ್ಲ ನಡೆಯುತ್ತೆ. ಈಗಾಗಲೇ 14ರಿಂದ ಪ್ರಾರಂಭ ಆಗಿದೆ. ಪ್ರೊಫೆಸರ್ ಬರ್ಗೂರು ರಾಮಚಂದ್ರಪ್ಪ ಸರ್ ಅವರು ಇದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆಯೇ ಎಲ್ಲ ಮಕ್ಕಳು ಈಗ 183 ಜನ ಮಕ್ಕಳಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಭಾಳ ಆಕ್ಟಿವ್ ಆಗಿದ್ದಾರೆ ಮಕ್ಕಳು. ಸಣ್ಣ ಪುಟ್ಟ ಒಂದು 3-4 ಜನ ಮಕ್ಕಳು ಅಪ್ಪ ಬೇಕು ಅಂತ ಒಂದು 2-3 ದಿನಗಳು ಅವು ಸಹಜವಾಗಿ ಗಲಾಟೆ ಮಾಡ್ತು. ಈಗ ಒಟ್ಟಾಗಿ ಪರಿಸರಕ್ಕೆ ಹೊಂದಾಣಿಕೆ ಆಗಿಬಿಟ್ಟಿದ್ದಾವೆ. ಅವು ಹೋಗ್ತಾ ಇಲ್ಲ. ಬೆಳಗ್ಗೆ ನಾವು ಅವ್ರನ್ನ ಎಬ್ಬರಿಸಲ್ಲ, ಅವು ಬಂದು ನಮ್ಮನ್ನು ಎಬ್ಬರಿಸ್ತವೆ. ಮಕ್ಕಳು ಖುಷಿಯಾಗಿರ್ತವೆ. ಮತ್ತು ಊಟ ಬಡಿಸೋದ್ರಿಂದ ಹಿಡಿದು ಊಟ ಮಾಡೋದ್ರಿಂದ ಯಾವುದು ಹೇಳ್ಕೊಡ್ಬೇಕಾಗಿಲ್ಲ. ನಾವು ಅವೇ ಕಲ್ತ್ಕೊಂಡಿದ್ದಾವೆ. ಈ ನಮ್ಮನ್ನು ಪ್ರತಿ ಕ್ಷಣ ಗಮನಿಸ್ತಾ ಇರ್ತವೆ. ಅವೇ ಬಂದು ನಮಗೆ ಪಾಠ ಹೇಳುವಂಥ ಸ್ಥಿತಿಯಲ್ಲಿ ಅವು ತುಂಬ ಅದ್ಭುತವಾಗಿ ತೊಡಗಿಸ್ಕೊಂಡಿದ್ದೇವೆ. ಅದು ನನಗೆ ತುಂಬ ಖುಷಿ ಆಗ್ತದೆ. ಮತ್ತು ಈ ಶಿಬಿರವನ್ನು ಇನ್ನೂ ಯಶಸ್ವಿಯಾಗಿ ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಈಗ ನೋಡಿ, ಜನಪದೀಯ ಆಟಗಳನ್ನು ಕಲಿಸ್ತಾ ಇದ್ದೀವಿ. ಈಗ ಮೊಬೈಲು ಮತ್ತು ಸಿನಿಮಾ, ಬರೀ ಟಿ ವಿ ಮತ್ತು ಮೊಬೈಲ್ ಮಧ್ಯೆ ಇರುವಂಥ ಮಕ್ಕಳನ್ನು ಅಲ್ಲಿಂದ ಈಚೆ ಕರ್ಕೊಂಬರ್ಬೇಕಾಗಿದೆ. ಮೊದಲು ನಮ್ಮ ಜನಪದ ಆಟಗಳಿತ್ತು, ಆ ಜಾಗದಲ್ಲಿ ಇವಾಗ ಮೊಬೈಲ್ ಸೇರಿಕೊಂಡಿದೆ. ಮೊಬೈಲ್ ಏನು ಮಾಡ್ತಾ ಇದೆ, ಆ ಮಗುವನ್ನು ಭಾಳ ವೈಯಕ್ತಿಕವಾಗಿಗೊಳಿಸ್ತಾ ಇದೆ. ಇಂಡಿವಿಜುವಲ್ ಆಗ್ತಾ ಇದೆ. ಮಗು ಯಾರ ಜೊತೆ ಸೇರ್ತಾ ಇಲ್ಲ, ಮೊಬೈಲ್ ಜೊತೆ ಇದೆ. ಮೊಬೈಲ್ ಏನು ಕಲಿಸ್ತಾ ಇದೆ, ಎಲ್ಲ ರೀತಿಯ ತಂತ್ರಜ್ಞಾನವನ್ನು ಪರಿಚಯ ಮಾಡಿಸ್ತಾನೆ ಈ ನೆಲಕ್ಕೆ ಬೇಕಾಗಿರುವಂಥ ಮನುಷ್ಯ ಸಂಬಂಧಗಳನ್ನು ಕಟ್ಕೊಳ್ಳೋದಕ್ಕೆ ಅದು ಅಡ್ಡಿ ಆಗ್ತಾ ಇದೆ. ಆ ಕಾರಣಕ್ಕೆ ಜನಪದ ಆಟಗಳನ್ನು ಆಡಿಸ್ತಾ ಇದ್ದೀವಿ. ಈಗ ಬುಗುರಿ ಆಡಿಸ್ತೀವಿ. ಬುಗುರಿ ಒಬ್ಬರು ಆಡೋದಲ್ಲ, 10 ಜನ ಆಡುವಂಥದ್ದು. ಹುಲಿಗತ್ತು ಆಡಿಸ್ತಾ ಇದ್ದೀವಿ. ಚೌಕಾಬಾರ, ಆಮೇಲೆ ಉಪ್ಪರ ಪಟ್ಟೆ, ಕಬಡ್ಡಿ, ಇವೆಲ್ಲವನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಗಾಳಿಪಟದ ಒಂದು ಪ್ರದರ್ಶನವನ್ನು ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ಜನಪದ ಆಟಿಕೆಗಳನ್ನು ಕೂಡ ಮಾಡಿಸ್ತಾ ಇದ್ದೀವಿ. ತೆಂಗಿನ ಗರಿಯಿಂದ ಮಾಡೋಂಥದ್ದು, ಆಮೇಲೆ ಜೋಳದ ಬೆಣ್ಣಿನಿಂದ ಮಾಡ್ತಕ್ಕಂಥದ್ದು, ಸ್ಥಳೀಯವಾಗಿರುವಂಥ ಕಲ್ಲುಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು, ಈ ಥರದ ಏನೇನು ಸಿಗ್ತದೆ ಅವುಗಳನ್ನು ಇಟ್ಕೊಂಡು ಜನಪದ ಆಟಿಕೆಗಳನ್ನು ಕೂಡ ಪರಿಚಯ ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಕ್ಲೇ ಮಾಡ್ಲಿಂಗು, ಆದಮೇಲೆ ಕುಂಬಾರಿಕೆ, ಚಿತ್ರಕಲೆ, ಮತ್ತು ಬೇರೆ ಬೇರೆ ಚಿತ್ರಗಳನ್ನು ಬರೆಯುವಂಥದ್ದು ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಆಟಿಕೆಗಳನ್ನು ಮಾಡುವಂಥದ್ದು, ಈ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಈ ಶಿಬಿರದಲ್ಲಿ ನಾವು ಅಳವಡಿಸಿದ್ದೀವಿ. ಈ ಒಟ್ಟು ನಮ್ಮ ಜನಪದರ ಅವರ ಬದುಕಿನ ರೀತಿಗಳು ಅರ್ಥ ಆಗಬೇಕು ಅನ್ನೋಂಥದ್ದು ಭಾಳ ಮುಖ್ಯವಾದಂಥ ಉದ್ದೇಶ ಕೂಡ ಒಂದಾಗಿದೆ. ಆ ಕಾರಣಕ್ಕೋಸ್ಕರ ಉದ್ಘಾಟನೆಯನ್ನು ರಾಗಿ ಬೀಸೋ ಕಲ್ಲನ್ನು ಪರಿಚಯ ಮಾಡಿಸಿ, ರಾಗಿ ಬೀಸುವ ಪದದಿಂದ ಮತ್ತು ಉದ್ಘಾಟಕರು ರಾಗಿಯನ್ನು ಹಾಕಿ ಬೀಸೋದ್ರ ಮುಖಾಂತರ ಆರಂಭ ಮಾಡಿದ್ವಿ. ಆ ಕಲ್ಲನ್ನು ಅಲ್ಲೇ ಇಟ್ಟಿದ್ದೀವಿ. ತಾವು ನೋಡಿರ್ಬೋದು. ಈಗ ಇಷ್ಟು ದಿನಗಳಾಗಿದೆ, 5 ದಿನಗಳಿಂದ ಎಲ್ಲ ಮಕ್ಕಳು ಅವೇ ಬೀಸ್ತವೆ ರಾಗಿ ಕಲ್ಲು ಏನಂದ್ರೆ ಅರ್ಥ ಆಗಿದೆ, ಬೀಸೋದಂದರೆ ಏನು ಅರ್ಥ ಆಗಿದೆ. ಇವತ್ತು ಯುದ್ಧದ ಸಂದರ್ಭದಲ್ಲಿ ನಮಗೆ ಏನು ಗ್ಯಾಸ್ ಇಲ್ದಿರ ಈಗ ಹೆಂಗೆ ನಾವು ಮತ್ತೆ ಸೌದೆ ಒಲೆಗೆ ಹೋಗಿದ್ದೀವೋ, ಇನ್ನು ಮುಂದಿನ ದಿನಗಳು ಇದಕ್ಕಿಂತ ತುಂಬ ಕಠಿಣವಾದಂಥ ಸಂದರ್ಭಗಳು ಎದುರಾಗ್ಬೋದು. ಆಗ ಇವೆಲ್ಲವೂ ಕೂಡ ನಮ್ಮಿಂದ ದೂರ ಆಗ್ತದೆ. ಆಗ ಬದುಕನ್ನು ಕಟ್ಕೊಳ್ಳೋದು ಅನ್ನೋದು ಅರ್ಥ ಆಗಬೇಕು ಅಂತ ರಾಗಿ ಕಲ್ಲು ಮತ್ತು ಈ ಥರದ ಇವುಗಳನ್ನು ಪರಿಚಯ ಮಾಡಿಸಿದ್ದೀವಿ. ಸೊ ಈ ಥರ ನಿರಂತರವಾಗಿ ಹೊಸ ರೀತಿಯಾದಂಥ ಆಲೋಚನೆಗಳ ಮೂಲಕ ಹೊಸ ರೀತಿಯಂಥ ಪ್ರಯೋಗಗಳನ್ನು ಇಟ್ಕೊಳ್ತಾ ನಮ್ಮ ಪರಂಪರೆಯ ನಡೆಗಳು, ಅವರ ನುಡಿಗಳು ನಮ್ಗೆ ಅರ್ಥ ಆಗ್ತಾ ಈ ನೆಲದ ಪಠ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋ ರೀತಿಯಲ್ಲಿ ಈ ಶಿಬಿರವನ್ನು ಸಂಘಟಿಸಿದ್ದೀವಿ ಸ್ನೇಹಿತರೆ. ತುಂಬ ಯಶಸ್ವಿ ಆಗ್ತಾ ಇದೆ.
ಈ ಟ್ರಸ್ಟ್ ಬೈಲಾದಲ್ಲಿ ನೀವು ಜಾತಿ ನಿರ್ಮೂಲನೆ ಮತ್ತು ಧಾರ್ಮಿಕ ಸೌಹಾರ್ದತೆ ಜೊತೆಗೆ ಲಿಂಗ ಸಮಾನತೆಗೋಸ್ಕರ ಕೆಲಸ ಮಾಡುವಂಥ ಸಂಸ್ಥೆ ಅಂತ ಹಾಕೊಂಡಿದ್ದೀರಿ. ಸೊ ಇದ್ರ ಚಟುವಟಿಕೆ ಇದ್ರ ಭಾಗವಾಗಿ ಏನಾದರೂ ಈ ಜಾತಿ ಸಂಘರ್ಷಗಳಾದಲ್ಲಿ ಅಥವಾ ಆ ಥರದ ಅರಿವನ್ನು ಮೂಡಿಸುವಂಥದ್ದು ಯಾವ ಥರದ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಿ? ಒಂದು ನಮ್ಮ ನಾಟಕಗಳ ಮೂಲಕನೇ ಆ ಥರದ ಅರಿವುಗಳನ್ನು ಮೂಡಿಸ್ತೇವೆ. ಓಕೆ. ಮೊದಲನೇದಾಗಿ ನೀವು ಹೇಳಿದ ರೀತಿ ಒಂದು ನಾನು ಭಾಳ ಬೇಸಿಕ್ ಆಗಿರತಕ್ಕಂಥದ್ದು ಸಂವಿಧಾನ ಆಶಯಗಳನ್ನ ಎತ್ತಿಡ್ತಕ್ಕಂಥ ಇಡೀ ನಾಟಕಗಳು ಇರ್ತಕ್ಕಂಥ. ನಮ್ಮ ಸಂವಿಧಾನ ಆಶಯ ಇರತಕ್ಕಂಥದ್ದು ಲಿಂಗ ತಾರತಮ್ಯ, ಭೇದ ಭಾವ ಇರಬಾರ್ದು ಅಂತ ಇರ್ತಕ್ಕಂಥದ್ದು. ಯಾವುದೇ ಭೇದ ಭಾವ ಅಂದ್ರೆ ಜಾತಿ ಭೇದ ಭಾವ, ಧರ್ಮದ ಭೇದ ಭಾವ, ಯಾವುದೇ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಇರಬೇಕು ಅನ್ನೋದೇ ನಮ್ಮ ಆಶಯ. ಆ ಥರದ್ದೇ ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ಬಹುಶಃ ನಮ್ಮ ಇಡೀ ಜರ್ನಿಯಲ್ಲಿ ನೋಡಿದ್ರೆ ನಾವು ಅತಿಥಿಗಳನ್ನ ಕರೆಯುವಾಗ ಕೂಡ ಎಲ್ಲ ಇವ್ರನ್ನ ಒಳಗೊಂಡು ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡುವಾಗ ಎಲ್ಲರನ್ನ ಒಳಗೊಂಡೇ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದರಲ್ಲಿ ಹೆಣ್ಣು ಗಂಡು ಯಾವ ನಮಗೆ ಶ್ರೇಷ್ಠತೆ ಯಾವ ಇದು ಕೂಡ ಶ್ರೇಷ್ಠನೂ ಇಲ್ಲ ಕನಿಷ್ಠನೂ ಇಲ್ಲ, ಎಲ್ಲವೂ ಕೂಡ ಇದ್ದೇನೆ. ಯಾವುದು ಮುಖ್ಯ ಅಲ್ಲ ಅಂತ ಕುವೆಂಪು ಅವ್ರು ಏನು ಹೇಳ್ತಾರೆ, ಯಾರು ಮುಖ್ಯರಲ್ಲ ಅಮುಖ್ಯರಲ್ಲ, ಆ ಥರದ ಎಲ್ಲರೂ ಕೂಡ ಇರಬೇಕು ಅಂತಕ್ಕಂಥದ್ದು. ಆ ಕಾರಣಕ್ಕೆ ಆ ಥರದ ಆ ಥರದ ಆಶಯಗಳನ್ನ ಇಟ್ಕೊಂಡೇ ಒಟ್ಟು ನಮ್ಮ ಕಾರ್ಯಕ್ರಮಗಳು ಸಾಹಿತ್ಯ ಚಟುವಟಿಕೆಗಳಿರ್ಬೋದು, ಅಧ್ಯಯನ ಶಿಬಿರಗಳಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಎಲ್ಲ ಅದು ಪೂರಕವಾಗಿ ಇದೆ. ಯಾವುದೇ ಕಾರಣಕ್ಕೆ ಯಾವುದನ್ನು ಕೂಡ ಯಾವುದೇ ಮತೀಯವಾದಗಳಿಗೆ ನಮ್ಮ ಬೆಂಬಲ ಇಲ್ಲ. ಎಲ್ಲ ಮತೀಯವಾದಗಳನ್ನು ಕೂಡ ಅದರ ವಿರುದ್ಧ ನಮ್ಮ ಚಟುವಟಿಕೆಗಳು, ನಮ್ಮ ಆಲೋಚನೆಗಳು ನಾವು ರೂಪಿಸ್ತಕ್ಕಂಥ ಕಾರ್ಯಕ್ರಮಗಳು ಇರ್ತವೆ. ಒಂದು ಮುಖ್ಯವಾದ ಸಂಗತಿ ಅಥವಾ ಮುಖ್ಯವಾದ ವಿಚಾರ ಏನಂತಂದರೆ, ಕೊಟ್ಗಾನಹಳ್ಳಿ ರಾಮಯ್ಯನವರು ಈ ಸಂಸ್ಥೆಗಾಗಿ ಬಹಳಷ್ಟು ದುಡಿದವರು. ಇದನ್ನು ಕಟ್ಟುವಲ್ಲಿ ಅವ್ರದ್ದು ಒಂದು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಹೆಸರದು. ಅವರು ಇದ್ದವರು ಅವರು ಯಾಕೆ ಸಂಸ್ಥೆಯಿಂದ ಹೊರಗಡೆ ಹೋದರು? ಕೆಲವರು ಹೇಳ್ತಾರೆ ಸಂಸ್ಥೆಯಿಂದ ಇಲ್ಲಿದ್ದವ್ರು ಹೊರಗಡೆ ಹಾಕಿದ್ರು ಅಂತ, ಅಥವಾ ಅವರೇ ರಾಜೀನಾಮೆ ಕೊಟ್ರಾ, ಹೇಗೆ? ಒಂದು ಬಹಳ ಸ್ಪಷ್ಟವಾಗಿರ್ಬೇಕು ಯಾವಾಗಲೂ ಕೂಡ ಮನುಷ್ಯ. ಒಂದು ನಿರಂತರವಾಗಿ ಪ್ರಾರಂಭದಲ್ಲಿ ಇನ್ನ ಎಲ್ಲ ಚಟುವಟಿಕೆಗಳು ಕಟ್ಟೋ ಇದರಲ್ಲಿ ಪ್ರಾರಂಭಿಸೋ ಇದರಲ್ಲಿ ಅವರು ಒಂದು ಸಂಸ್ಥೆ ಮಾಡುವಾಗ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡ್ವಿ. ಟ್ರಸ್ಟ್ ಅಂತ ಮಾಡೋ ಸಂದರ್ಭದಲ್ಲಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಏನಂತಂದ್ರೆ ಅವರು ಹೆಚ್ಚು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಬೌದ್ಧಿಕವಾಗಿರ್ತಕ್ಕಂಥ ಹೆಚ್ಚು ಶ್ರಮನ ಹಾಕಿ ಕಟ್ಟಿದ್ದಾರೆ. ನಿರಂತರವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾನೆ ಬಂದಿರತಕ್ಕಂಥ, ಅದ್ರ ಬಗ್ಗೆ ಇದಿಲ್ಲ. ಆದರೆ 2005ರಿಂದ ಪ್ರಾರಂಭ ಆದಂಥ ಎಲ್ಲ ಚಟುವಟಿಕೆಗಳು ಕೂಡ ನಿರಂತರವಾಗಿ ಎಲ್ಲ ಜೊತೆಯಲ್ಲೇ ಕಟ್ಕೊ ಬಂದಿದ್ವಿ. ಆದರೆ ಅವತ್ತಿಂದ ಇವತ್ತುವರೆಗೂ ಕೂಡ 2014ರ ಸಂದರ್ಭದಲ್ಲಿ ಅವರು ಒಂದು ನಿರ್ಣಯ ಮಾಡಿಕೊಂಡ್ರೆ ಏನಂತಂದ್ರೆ ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು 2014ರ ಬಹುಶಃ ನಾನು ಅನ್ಕೊಂಡಿರೋದು ಫೆಬ್ರವರಿ ತಿಂಗಳಲ್ಲಿ ರಾಜೀನಾಮೆ ಪತ್ರ ಕೊಟ್ಟರು. ಅವರೇ ರಾಜೀನಾಮೆ ಪತ್ರ ಕೊಟ್ಟು ನಾನು ಏನಾರ ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದ್ದೀನಿ ಮತ್ತು ನನ್ನ ಅನಾರೋಗ್ಯದ ಕೂಡ ಸ್ಪಂದಿಸ್ತಿಲ್ಲ. ಆ ಕಾರಣಕ್ಕೆ ನಾನು ರಾಜಕೀಯ ಪ್ರವೇಶ ಮಾಡೋದ್ರಿಂದ ನಾನು ರಾಜೀನಾಮೆ ಪತ್ರನ ಅಕ್ಸೆಪ್ಟ್ ಮಾಡಿ. ಆ ಟೈಮಲ್ಲಿ ಅವ್ರಿಗೆ ಆಮ್ ಆದ್ಮಿ ಪಾರ್ಟಿದು ಪರಿಚಯ ಇತ್ತು. ಅಂದ್ರೆ ಅವಾಗ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಒಂದು ದೊಡ್ಡ ಅಲೆ ಇತ್ತು, ನಿಮ್ಗೆಲ್ಲ ಗೊತ್ತಿರ್ಬೋದು. ರಾಜಕೀಯದಲ್ಲಿ ಒಂದು ದೊಡ್ಡ ಅಲೆನ ಶುರು ಮಾಡಿದ್ರು. ಎಲೆಕ್ಷನ್ ನಿಂತಿದ್ರು ಆಮ್ ಆದ್ಮಿಯಲ್ಲಿ ನಿಂತರು. ಆ ಸಂದರ್ಭದಲ್ಲೇನೆ ಹೊಸ ಅಧ್ಯಕ್ಷರು ಮುನ್ಸ್ವಾಮಿ ಅಂತ ಏನು ಅಧ್ಯಕ್ಷರಿದ್ದಾರೆ ಅವರು ಅವರೇನೆ ಮುಂದೆ ನಿಂತು ಪತ್ರಕರ್ತರ ಭವನದಲ್ಲೇನೆ ಇನ್ನು ಮುಂದೆ ಮುನ್ಸ್ವಾಮಿ ಅವರು ಆದಿಮದ ಅಧ್ಯಕ್ಷರಾಗಿರ್ತಾರೆ ಅಂತೇಳಿ ಅಲ್ಲಿ ಘೋಷಣೆ ಮಾಡಿ ಅವತ್ತಿಂದ ಇದ್ದಾರೆ. ಅದ್ರ ಜೊತೆಗೆ ನಾವು ಸಂಪರ್ಕಗಳು ಇತ್ತು. ಇತ್ತೀಚೆಗೆ ಆ ಥರದ ಒಂದು ಸುದ್ದಿ ಇದೆ, ನಾವು ಅದೆಷ್ಟು ಮಟ್ಟಿಗೆ ನಾವು ಇದಿಲ್ಲ. ಬಟ್ ಯಾರು ಒಂದು ತಿಳ್ಕೊಬೇಕು, ಎಲ್ಲರೂ ಕೂಡ ಸಾರ್ವಜನಿಕರಾಗಿರ್ಬೋದು. ಏನ್ ಸುದ್ದಿ ಇದೆ? ಅದೇ ನೀವು ಹೇಳಿದ್ರಲ್ಲ, ಏನಂತಂದ್ರೆ ಅವ್ರನ್ನ ಹೊರ ಹಾಕಿದ್ರು ಅಥವಾ ಕಳಿಸಿದ್ರು ಅಂತೇಳಿ. ಯಾರು ಕೂಡ ಯಾವುದೇ ಸಂಸ್ಥೆಯಿಂದ ಯಾರು ಹೊರ ಹಾಕಕ್ಕಾಗೋದಿಲ್ಲ. ಇದು ಅವರು ತೆಗೆದುಕೊಂಡಂತ ಸ್ವಇಚ್ಛೆಯಿಂದ ತೆಗೆದುಕೊಂಡಂತ ರಾಜೀನಾಮೆ ಕೊಟ್ಟು ಸ್ವಇಚ್ಛೆಯಿಂದ ತೆಗೆದುಕೊಂಡಂತ ನಿರ್ಣಯ. ಆ ನಿರ್ಣಯನ ಅಕ್ಸೆಪ್ಟ್ ಮಾಡಿದ್ವಿ ನಾವು. ಅದು ಕೊಟ್ಟ ಮಾರನೇ ಸಭೆಯಲ್ಲಿ ಬಹುಶಃ ಫೆಬ್ರವರಿಲಿ ಕೊಟ್ಟರು, ಮಾರ್ಚ್ ತಿಂಗಳಲ್ಲಿ ರಾಜೀನಾಮೆನ ಅಂಗೀಕರಿಸಿ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅವತ್ತಿಂದ ಇವತ್ತವರು ಕೂಡ ಏನಾದರೂ ಮಾಹಿತಿ ಇದ್ದರೆ ಅವ್ರನ್ನ ಕೇಳ್ತೀವಿ.
ಅವರು ಕೂಡ ಅನೇಕ ಬಾರಿ ಆಮೇಲೆ ಕೂಡ ಬಂದು ಇಲ್ಲಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಲಂಕೆ ಸಪ್ತಾಹ ಸಂದರ್ಭದಲ್ಲಿ ಕೂಡ ಬಂದು ಇಲ್ಲೇ ವೇದಿಕೆಯಲ್ಲಿ ಕೂಡ ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಂದರೆ ಹೆಚ್ಚು ಸಂಪರ್ಕದಲ್ಲಿಲ್ಲ, ಅವ್ರ ಐಡಿಯಾಸ್ನೇ ಇಟ್ಕೊಂಡು ಮಾಡ್ತಾ ಇದ್ವಿ. ಆಮೇಲೆ ಯಾವಾಗಲೂ ಕೂಡ ಒಬ್ಬ ಆಲೋಚನೆ ಇದ್ದಂಗೆ ಇನ್ನೊಬ್ಬರ ಆಲೋಚನೆ ಇರೋಕ್ಕಾಗಲ್ಲ. ಮ್ಯಾನ್ ಈಸ್ ಯೂನಿಕ್ ಬೀಯಿಂಗ್. ಸೊ ಅವರು ಯೋಚನೆ ಮಾಡಿದ ರೀತಿಯಲ್ಲಿ 10 ವರ್ಷಗಳ ಕಾಲ 8 ವರ್ಷಗಳ ಕಾಲ ನಮ್ಮ ಜೊತೆ ಕೆಲಸ ಮಾಡಿದರು. ಅನಂತರ ಈ ಥರದ ಅಭಿಪ್ರಾಯದ ಇದು ಆ ಕಾರಣಕ್ಕಾಗಿ ಹೋದ್ರು, ಅಂಥ ಕಾರಣಕ್ಕಾಗಿ ಅವ್ರು ರಿಸೈನ್ ಕೊಟ್ಟು ಹೋದರು. ಅನಂತರ ನಾವು ಚಟುವಟಿಕೆಗಳು ಆಮೇಲೆ ಅವ್ರು ಹೋದ್ಮೇಲೆ ಒಟ್ಟು 100ನೇ ಹುಣ್ಣಿಮೆ ಸಂದರ್ಭದಲ್ಲಿ ಅವರು ರಿಸೈನ್ ಕೊಟ್ಟಿದ್ದು, ರಾಜೀನಾಮೆ ಪತ್ರ ಕೊಟ್ಟಿದ್ದು. ಅನಂತರ 120 ಹುಣ್ಣಿಮೆಗಳು ನಡೆದಿದೆ. ಅವ್ರು ಹೋದ್ಮೇಲೆ ಕೂಡ 120 ಹುಣ್ಣಿಮೆ ನಡೆದಿದೆ. ಅನೇಕರಿಗೆ ಅದು ತಪ್ಪು ಅಭಿಪ್ರಾಯ ಇದೆ. ಅದು ಬಹುಶಃ ಅವರು ಆ ಥರ ತಪ್ಪು ಅಭಿಪ್ರಾಯ ಇರ್ತಕ್ಕಂಥವ್ರು ಬಂದು ನಮ್ಮ ಹತ್ರ ಮಾತಾಡಿದರೆ ಇನ್ನಷ್ಟು ವಿವರವಾಗಿ ಏನಂತಂದರೆ ನಾವು ಸಾರ್ವಜನಿಕವಾಗಿ ಹೇಳ್ಕೊಳಕ್ಕಾಗದೇ ಇರತಕ್ಕಂಥ ವಿವರಗಳನ್ನು ಮುಕ್ತವಾಗಿ ಮಾತಾಡ್ಬೋದು. ನಾವು ಯಾವತ್ತೂ ಕೂಡ ನಾನು ಮತ್ತು ಹಿಂದೆ ಇದ್ದಂಥ ಕಾರ್ಯದರ್ಶಿ ಕೊಮ್ಮಣ್ಣವರು ನಾವು ಹೆಚ್ಚು ಪ್ರಾರಂಭದಿಂದ ಕೊಮ್ಮಣ್ಣವರ ರಾಮಯ್ಯನವ್ರ ಜೊತೆ 40 ವರ್ಷಗಳ ಸಂಬಂಧ, ಇವತ್ತು ಆ ಸಂಬಂಧ ಇದೆ. ನಾವು ಅನೇಕ ಬಾರಿ ಮುಕ್ತವಾಗಿ ನಾವು ಎಲ್ರಿಗೂ ಕೂಡ ಯಾರು ಕೇಳಿದಂಥವ್ರು ನಿಮ್ಮಂಥವ್ರು ಯಾರನ್ನ ಕೇಳಿದ್ರೆ ಮುಕ್ತವಾಗಿ ಅವ್ರ ಜೊತೆ ಒಟ್ಟು ಇವರನ್ನು ಮುಕ್ತವಾಗಿ ಹಂಚ್ಕೊಳ್ತೀವಿ. ಕೆಲವು ವಿಷಯಗಳನ್ನು ನಾವು ಹೊರಗಡೆ ಹಂಚ್ಕೊಳಕ್ಕಾಗಲ್ಲ, ಅಂದರೆ ಕುಟುಂಬದ ವಿಷಯ. ನಾನು ಇವತ್ತು ಕೂಡ ರಾಮಯ್ಯನ ವಿಚಾರನ ನಾನು ಅವ್ರು ಬೇರೆ ನಾನು ಬೇರೆ ಅಂತ ಹೇಳ್ಕೊಳಕ್ಕಲ್ಲ. ನನ್ನ ಕುಟುಂಬದಲ್ಲಿ ಅನೇಕ ಒಳಗಡೆ ನಡೀತಕ್ಕಂಥದ್ದು ಕೂಡ ಇರ್ತದೆ, ಎಲ್ಲ ಕಡೆ ಇರ್ತದೆ, ನಮ್ಮಲ್ಲಿ ಇದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ, ಇಲ್ಲ ಅಂತಲ್ಲ. ಭಿನ್ನಾಭಿಪ್ರಾಯಗಳು ಇದ್ದ ಕಡೆನೇ ಚೆನ್ನಾಗಿ ಬೆಳೆಯತಕ್ಕಂಥದ್ದು ಕೂಡ ಯಾವುದೇ ಒಂದು ಚಳುವಳಿ ಡೆಮೋಕ್ರಸಿ ಲಕ್ಷಣ ಭಿನ್ನಾಭಿಪ್ರಾಯ. ಹಂಗಾಗಿ ಅವರು ಈಗ ಇಂಡಿಪೆಂಡೆಂಟ್ ಆಗಿ ಒಂದು ಬುಡ್ಡಿ ದೀಪ ಅಂತೇಳಿ, ಮತ್ತು ಅದಕ್ಕೆ ಮೊದಲು ಬೇರೆ ಬೇರೆ ನೆಲದೇವತೆಗಳಿಗೆ ಕಾಪಾಲಿಕ ನೆಲದೇವತೆಗಳ ಜಿಲ್ಲೆಯಲ್ಲಿ ಅಂತೇಳಿ ಈ ಥರದ್ದು ಒಂದು ಇಲ್ಲಿಂದ ಹೋದ್ಮೇಲೆ ಸುಮಾರು ಸಂಸ್ಥೆಗಳನ್ನು ಕಟ್ಕೊಂಡು ಈಗ ಬುಡ್ಡಿ ದೀಪ ಅನ್ನೋ ಸಂಸ್ಥೆಯನ್ನು ಕಟ್ಕೊಂಡು ಅವರು ನಮ್ಮ ಥರ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ. ನನಗೇನು ಅವರ ಚಟುವಟಿಕೆಗಳ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಈ ಹುಣ್ಣಿಮೆ ಹಾಡಿನಂತೆ ಇನ್ನೊಂದು ಈ ಆದಿಮದ್ದು ಬಹುಮುಖ್ಯ ಚಟುವಟಿಕೆ ಅಂತಂದ್ರೆ ಚುಕ್ಕಿ ಮೇಳ, ಬೇಸಿಗೆ ಶಿಬಿರ. ಈಗ ಆಲ್ರೆಡಿ ಇಲ್ಲಿ ನಡೀತಾ ಇದೆ, ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಈ ಇದರಲ್ಲಿ ಸುಮಾರು ಒಂದು 200ರಷ್ಟು ಮಕ್ಕಳು, ಸುತ್ತಮುತ್ತ ಹಳ್ಳಿ ಮಕ್ಕಳು ಸೇರಿದಂತೆ, ಬೆಂಗಳೂರಿನಿಂದ ಸೇರಿದಂತೆ ರಾಜ್ಯದ ಬೇರೆ ಬೇರೆ ರಾಯಚೂರು, ಯಾದಗಿರಿಯಿಂದ ಕೂಡ ಮಕ್ಕಳು ಇಲ್ಲಿ ಬಂದಿರುವಂಥದ್ದು. ಅಂದರೆ ಇಲ್ಲಿ 200 ಮಕ್ಕಳನ್ನ ಒಂದೇ ಕಡೆ ಸೇರಿಸಿ ಅವ್ರನ್ನ ಎಲ್ಲ ನೆಲಪಟ್ಟಿ ಒಂದು ಸಾಂಸ್ಕೃತಿಕವಾಗಿ ಮಕ್ಕಳನ್ನ ಬೆಳೆಸೋ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಅದನ್ನು ಇದಕ್ಕೆಲ್ಲ ಬಂಡವಾಳವನ್ನು ಹೇಗೆ ಕ್ರೋಢೀಕರಿಸ್ತೀರಿ ಮತ್ತು ಈ ಚುಕ್ಕಿ ಮೇಳದ ವಿಶೇಷತೆ ಒಂದು, ನಾನು ಈ ಹಿಂದೆ ಮಾತಾಡಿದ ರೀತಿಯಲ್ಲಿ ನಮ್ಮ ನಡೆಯನ್ನು ಶುರುವಾಯಿತು. ಈ ನಾಟಕಗಳು ಇವೆಲ್ಲ ಹುಣ್ಣಿಮೆ ನಡೀತಿತ್ತು. ಆಗ ಅನಿಸಿದ್ದು ಏನಂದರೆ ಅವ್ರು ಬರೋರು ಜನ ನಾಟಕ ನೋಡೋರು ಹೋಗೋರು. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಆಶಯಗಳ ರೀತಿಯಲ್ಲಿ ಅದು ಆಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲ, ಏನೇ ಮಾಡಿದರೂ ಕೂಡ ಅದು ಅತ್ಯಂತ ಚಿಕ್ಕ ಇದು ಯುವಕರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಆದರೆ ಏನೇ ಮಾಡಿದ್ರು ಕೂಡ ಬಾಲ್ಯದಲ್ಲೇ ಏನು ನಾವು ಬಿತ್ತುತ್ತೀವಿ ಅದೇನೇ ಬೆಳೆ ಕೊಡ್ತಕ್ಕಂಥದ್ದು. ಆ ಕಾರಣಕ್ಕೆ ಬಿತ್ತಿದಂತೆ ಬೆಳೆ ಅಂತಕ್ಕಂಥ ಹಿರಿಯರ ನುಡಿ ಏನಿದೆ, ಆ ರೀತಿಯಲ್ಲಿ ನಮ್ಗನ್ಸಿದ್ದೇನೆಂದ್ರೆ ಇಲ್ಲ, ಈ ಥರದ ಕೆಲಸಗಳನ್ನು ಮಕ್ಕಳಿಂದ ಮಾಡೋಣ. ಸಾಂಸ್ಕೃತಿಕವಾಗಿರ್ತಕ್ಕಂಥ ನಮ್ಮ ನಡೆಯನ್ನು, ಅರಿವನ್ನು ಮಕ್ಕಳಿಂದ ಮಾಡಬೇಕು ಅನ್ನೋದು ನಮ್ಮಲ್ಲಿ ಮೂಡಿದಂಥ ಅಭಿಪ್ರಾಯ. ಆ ಕಾರಣಕ್ಕಾಗಿ ನಾವು ಮಕ್ಕಳನ್ನು ಕೇಂದ್ರವಾಗಿ ಇಟ್ಕೊಂಡು ಸುಮಾರು ಇವತ್ತೇನು ನಡೀತಿದೆ ಈ ಥರದ ಚುಕ್ಕಿ ಮೇಳ 18ರಿಂದ 20 ವರ್ಷಗಳ ಕಾಲ, ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಚುಕ್ಕಿ ಮೇಳ ಅಂತ ಈಗ ಆದಿಮ ಮಕ್ಕಳ ಮೇಳ ಅಂತ ಮಾಡ್ಕೊಂಡಿದ್ವಿ. ಈ ಆದಿಮ ಮಕ್ಕಳ ಮೇಳ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಮಾಡ್ತಾರೆ. ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು, ಇವತ್ತು ಮಕ್ಕಳ ಕಲಿಕೆ ಒಂಥರದ ಸಹಜ ಕಲಿಕೆ ಅಲ್ಲ, ಎಲ್ಲ ಅಸಹಜವಾಗಿರ್ತಕ್ಕಂಥ ಬೆಳವಣಿಗೆಗಳಾಗ್ತಿದೆ. ಅಸಹಜ ಬೆಳವಣಿಗೆಗಳಿಗೆ ನಮ್ಮ ಪಠ್ಯಗಳೇ ಕಾರಣ ಅಥವಾ ನಮ್ಮ ಪರಿಸರನೇ ಕಾರಣ. ನೀವು ಗಮನಿಸ್ತಾ ಇರ್ಬೋದು, ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಅಥವಾ ಸುದ್ದಿ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥ ಮಕ್ಕಳಿಂದ ಆಗ್ತಕ್ಕಂಥ ಅವಾಂತರಗಳನ್ನು ಗಮನಿಸ್ತಾ ಇರ್ಬೋದು. ಅದಕ್ಕೆಲ್ಲ ಕಾರಣ ನಾವೇನೇ ಅಂತ ಅಂದ್ಬಿಟ್ಟು ಇಲ್ಲ, ಇದರಲ್ಲಿ ಮಕ್ಕಳನ್ನ ಬಾಲ್ಯದಲ್ಲೇ ಎಚ್ಚರ ಮೂಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಯಾವ ಮಗುಗೆ ಒಂದು ಸಣ್ಣ ತಿಳುವಳಿಕೆ ಇರ್ತದೆ, ಪರಸ್ಪರ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥ, ಪರಸ್ಪರ ಗೌರವಿಸ್ತಕ್ಕಂಥ, ಪರಸ್ಪರ ಕರುಣೆ ತೋರಿಸ್ತಕ್ಕಂಥ, ದಯ ತೋರ್ತಕ್ಕಂಥದ್ದನ್ನು ನೀವು ಬಾಲ್ಯದಲ್ಲಿ ಹೇಗೆ ಅಭ್ಯಾಸ ಮಾಡಿಸ್ತೀರ ಮಕ್ಕಳಿಗೆ, ಅದನ್ನು ಕಲಿತಾರೆ.
ಅದ್ರ ಜೊತೆಗೆ ಯಾರನ್ನ ನೀವು ಕಲಿಸಕ್ಕಾಗೋದಿಲ್ಲ. ಮಕ್ಕಳು ಕಲಿತಕ್ಕಂಥದ್ದು ನೋಡಿ ಕಲಿತಾರೆ ವಿನ, ನೋಡಿ ಮತ್ತು ಮಾಡಿ ಕಲಿತಾರೆ ವಿನ, ಹಿಂಗೆ ಹೇಳು ಹಿಂಗೆ ಮಾಡು ಅಂದ್ರೆ ಯಾರು ಮಾಡೋದಿಲ್ಲ. ಅದಕ್ಕೆ ನಡೆ ಅಂದ್ರೆ ಯಾವತ್ತೂ ಕೂಡ ನಮ್ಮ ನಡೆ ಏನಿರ್ತದೆ ಆ ನಡೆಯನ್ನು, ಅದಕ್ಕೆ ನಡೆಗೆ ಬೇಕಾಗಿರ್ತಕ್ಕಂಥ ಅವಕಾಶನ ಮಕ್ಕಳಿಗೆ ಇಲ್ಲಿ ಮಾಡಿಕೊಡ್ತಕ್ಕಂಥದ್ದು. ಇಲ್ಲೇನಂತಂದ್ರೆ ನಾವು ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಏನು ಮನೆಯಿಂದ ವಂಚಿತ ಆಗ್ತಾ ಇದೆ. ಯಾವ ಕಲಿಕೆ ಮನೆಯಿಂದ ಮಾಡೋಕ್ಕಾಗ್ತಿಲ್ಲ. ಮೊದಲು ಅವಿಭಕ್ತ ಕುಟುಂಬಗಳಿದ್ದಿದ್ದು, ಕನಿಷ್ಠ ಅವಿಭಕ್ತ ಕುಟುಂಬಗಳಿದ್ದಾಗ ತಾತನೋ ಅಜ್ಜಿನೋ ಅವರ ಕಷ್ಟ ನಷ್ಟಗಳನ್ನು, ಅವರ ನಡೆದು ಬಂದ ದಾರಿಯನ್ನು, ಕಥೆಗಳ ಮೂಲಕ ಅವರ ಅನುಭವಗಳನ್ನ ಹಂಚಿಕೊಳ್ತಿದ್ರು. ಇವು ಯಾವ ಕುಟುಂಬಗಳಲ್ಲೂ ಕೂಡ ಎಲ್ಲ ವಿಭಕ್ತ ಕುಟುಂಬಗಳಾಗಿ ತಂದೆ ಗಂಡ ಹೆಂಡತಿ ಒಂದು ಮಗು 2 ಮಕ್ಕಳು ಇರ್ತಾರೆ. ಹಂಗಾಗಿ ಕನಿಷ್ಠ ಅವ್ರಿಗೆ ಯಾವ ಇಂದಿನ ಪರಂಪರೆಯಲ್ಲಿ ಬಂದಿರತಕ್ಕಂಥ ಯಾವ ಅನುಭವಗಳು ಕೂಡ ದಕ್ಕದೆ ಆ ಅನುಭವಗಳಿಂದ ವಂಚನೆ ಆಗ್ತಿದ್ದಾರೆ ಮಕ್ಕಳು. ಇದು ದೊಡ್ಡ ಅಂದ್ರೆ ಒಂಥರದ ಕಟ್ ಮಾಡ್ದಂಗೆ ಐತೆ, ಕರುಳಿನ ಸಂಬಂಧಗಳು ಕಟ್ ಮಾಡ್ದಂಗೆ ಆಗ್ತಾ ಇರ್ತದೆ. ಇದೆಲ್ಲ ಒಂದು ಕಡೆ ದೊಡ್ಡ ಸಮಾಜದ ಅಪಾಯದ ಸೂಚನೆ ಕೂಡ ಇದೆ. ಆ ಕಾರಣಕ್ಕಾಗಿ ನಾವು ಇಲ್ಲಿ ಮಕ್ಕಳಿಗೆ ಒಂದು ಹೊಸ ರೀತಿ, ವಿಶೇಷವಾಗಿ ಮಕ್ಕಳು ಕೂಡಿ ಬದುಕ್ತಕ್ಕಂಥದ್ದು. ಇಲ್ಲಿ ಯಾವುದೇ ನಾವು ಅರ್ಜಿಯಲ್ಲೂ ಕೂಡ ಯಾವುದೇ ಜಾತಿಯ ವರ್ಗನ ಧರ್ಮನ ಪ್ರಸ್ತಾಪ ಮಾಡೋದು. ಬೇರೆ ಬೇರೆ ಕುಟುಂಬಗಳ ಹಿನ್ನೆಲೆಯಿಂದ ಬರ್ತಕ್ಕಂಥ, ಬೇರೆ ಬೇರೆ ಜಾತಿಯಿಂದ ಬೇರೆ ಬೇರೆ ಕುಟುಂಬಗಳಿಂದ ಬರ್ತಕ್ಕಂಥ 106 ಮಕ್ಕಳು ಇಲ್ಲಿ ಒಂದು ಕಡೆ ಸೇರ್ತಾರೆ, ಒಂದೇ ಕಡೆ ಮಲಗ್ತಾರೆ, ಜೊತೆಯಲ್ಲೇನೆ ಹಂಚಿ ತಿನ್ನೋದು ಅಂತ ಬಹಳ ಬೇಸಿಕ್ ಆಗ ಮಕ್ಕಳಿಗೆಲ್ಲ ಸರ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಒಂದೇ ಕಡೆ ಕೂತ್ಕೊಳ್ತಾರೆ, ಅವ್ರ ತಟ್ಟೆಯಲ್ಲಿ ಇವ್ರ ತಟ್ಟೆಯಲ್ಲಿ ಹಂಚ್ಕೊಂಡು ತಿಂತಾ ಇರ್ತಾರೆ. ಈಗ ಎಜುಕೇಶನ್ ಆಗಿದೆ ಅಂದ್ರೆ ಹೊಂಚಿಸಿ ತಿನ್ನೋದು ಚೆನ್ನಾಗಿ ಕಲಿಸ್ತಿದೆ ನಮಗೆಲ್ಲ ಕೂಡ. ಹಂಚಿ ತಿನ್ನೋದಿಲ್ಲ ಮೊದ್ಲಿತ್ತು, ನಮ್ಮ ಪರಂಪರೆಯಲ್ಲಿತ್ತು. ಏನೇ ಇದ್ರು ಕೂಡ ಪಕ್ಕದವ್ರು ಕೊಟ್ಟು, ಪಕ್ಕದಲ್ಲಿ ಯಾರಾದ್ರೂ ಕೂಡ ಇದ್ರೆ ಹಸುವಿನಿಂದ ಇದ್ದಾರೆ ಅವರು ಕೊಟ್ಟು ತಿನ್ತಕ್ಕಂಥದ್ದು ಇವತ್ತಿಲ್ಲ ಆ ಥರದ್ದು. ಅದನ್ನ ಒಂದು ಹಂಚಿ ತಿಂತಕ್ಕಂಥ, ಕೂಡಿ ಬದುಕ್ತಕ್ಕಂಥ, ಸ್ವಾವಲಂಬನೆಯಿಂದ ತನ್ನನ್ನು ತಾನು ಎಲ್ಲೋದ್ರೂ ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕ್ತೀನಿ ಅನ್ನೋದನ್ನು ಕೂಡ ಸ್ವಾವಲಂಬನೆಯಿಂದ ಬದುಕ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿಸ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದೊಂದು ವರ್ಷ ಕೂಡ ಒಂದೊಂದು ಕಾನ್ಸೆಪ್ಟ್ ಮೇಲೆ, ಥೀಮ್ ಮೇಲೆ ಇದು ಮಾಡ್ತಾ ಇದ್ವಿ ನಾಟಕಗಳನ್ನ, ಅಥವಾ ಒಂದೊಂದು ಥೀಮ್ ಮೇಲೆ ಒಟ್ಟು ಚುಕ್ಕಿ ಮೇಳನ, ಮಕ್ಕಳ ಮೇಳನ ಮಾಡ್ತಾ ಇದ್ವಿ. ಈ ಸಲ ಥೀಮ್ ಸರ್, ಈ ಸಾರಿ ಥೀಮ್ ಮತ್ತೆ ಮಳೆಯಲ್ಲಿ ಮಾನವೀಯತೆ ಅನ್ನೋದು ಥೀಮ್. ಇಂದಿನ ವಿಷವ ಬಿತ್ತಿ ಅಮೃತ ಬೆಳೆಯಲುಂಟೆ. ಸಾಧ್ಯ ನೀವು ಬಿತ್ತೋದು ವಿಷ, ಅಮೃತ ಬೆಳೆಯಲ್ಲ ಅನ್ಬಿಟ್ರೆ ಹೆಂಗ್ ಬೆಳೀತಾರೆ? ಎಲ್ಲಾ ವಿಚಾರದಲ್ಲೂ ಕೂಡ ನಾವು ಅದನ್ನ ವಿಶೇಷವಾಗಿ ಆರೋಗ್ಯ, ಅವ್ರು ತಿಂತಕ್ಕಂಥ, ಮಕ್ಕಳು ತಿಂತಕ್ಕಂಥ ಆಹಾರ ಮತ್ತು ಇವತ್ತು ಎಲ್ಲ ಕೃಷಿಗೆ, ವ್ಯವಸಾಯದಲ್ಲಿ ವಿಷಾನ ಹಾಕ್ಬಿಟ್ಟು ಅವ್ರ ತರಕಾರಿಗಳಿರ್ಬೋದು, ಆಹಾರ ಇರ್ಬೋದು, ಎಲ್ಲ ಕೂಡ ವಿಷಮಯ ಆಗ್ತಿದೆ. ಅದನ್ನು ಕುರಿತು ನಾಟಕಗಳನ್ನ, ಹಾಡುಗಳನ್ನ ಹಿಂದಿನ ವರ್ಷ ಮಾಡಿದ್ವಿ. ಈ ವರ್ಷ ಮತ್ತೆ ಮಳೆಯಲ್ಲಿ ಮಾನವೀಯತೆ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಮಾಡ್ತಿದ್ವಿ. ಅದನ್ನು ಕುರಿತು ಹಾಡುಗಳಿದ್ದಾವೆ, ಅದನ್ನು ಕುರಿತು ನಾಟಕ ಇರ್ತದೆ. ಹಾಗೇನೆ ಬೇರೆ ಬೇರೆ ಪ್ರದರ್ಶನ ಕಲೆಗಳಿದ್ದಾವೆ. ವಿಶೇಷವಾಗಿ ನಾವು 3-4 ವರ್ಷದಿಂದ ಗಮನಿಸ್ತಿರ್ತಕ್ಕಂಥದ್ದು, ಮಕ್ಕಳು ಮೊಬೈಲ್ನ ದಾಸರಾಗ್ತಿದ್ದಾರೆ. ಮೊಬೈಲ್ ದಾಸರಾಗೋದು ಅಂತಂದರೆ ಅವರ ಶಿಕ್ಷಣದ, ಕಲಿಕೆಯ, ನಮ್ಗೆ ಗೊತ್ತಿಲ್ಲದ, ನಮ್ಮ ಅರಿವು ಬರದಂತೆ ಆರೋಗ್ಯನ ಕೆಡ್ತಿದೆ, ಕಲಿಕೆ ಮೇಲೆ ಕೂಡ ಕೆಟ್ಟ ಪರಿಣಾಮ ಆಗ್ತಿದೆ. ಅದು ಭಾಳ ನನಗೆ ವಿಶೇಷವಾಗಿ ಕಾಡ್ತಕ್ಕಂಥದ್ದು, ಮಕ್ಕಳನ್ನು ನಾವೆಲ್ಲ ಕೂಡ ಸೇರಿ ಹಾಳು ಮಾಡ್ತಾ ಇದ್ವಿ. ಅಂದರೆ ಬಾಲ್ಯದಲ್ಲೇ ಚಿವುಟೋದು ಅಂತಾರೆ, ಚಿಗುರಲ್ಲೇ ಚಿವುಟೋದು ಅಂತ, ಆ ಕೆಲಸ ಮಾಡ್ತಿದ್ವಿ ಅನ್ನಿಸ್ತಿದೆ. ಆ ಕಾರಣಕ್ಕಾಗಿ ಅವ್ರಿಗೆ ಮೊಬೈಲಿಂದ ಸ್ವಲ್ಪ ದೂರ ಇಡಬೇಕಾಗಿರ್ತಕ್ಕಂಥ ಮಕ್ಕಳು ಇಲ್ಲಿ ಯಾರು ಕೂಡ ಮೊಬೈಲ್ ಬಳಸಿಲ್ಲ 15-20 ದಿನಗಳ ಕಾಲ. ಅದರ ಮೇಲೆ ನೀವು ಗಮನಿಸಿರ್ಬೋದು, ಯಾವ ಮಕ್ಕಳು ಕೂಡ ಆರಾಮಾಗಿ ಸಹಜವಾಗಿ ಅವ್ರ ಜೊತೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಕಾಲ ಕಳೀತಾರೆ. ಅದರಿಂದ ಕೂಡ ದೂರ ಇಡತಕ್ಕಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶ ಮಕ್ಕಳಿಗೆ. ಅದ್ರ ಜೊತೆಗೆ ಹಾಡು, ನಾಟಕ, ಕತೆ, ಅದ್ರ ಜೊತೆಗೆ ಆಟಗಳಿದ್ದಾವೆ. ಮೊಬೈಲಿಂದ ದೂರ ಮಾಡೋದಕ್ಕೆ ಭಾಳ ಬೇಸಿಕ್ಕಾಗಿ ನಾವು ಮಾಡಿರ್ತಕ್ಕಂಥದ್ದು ಹಿಂದೆ ಇದ್ದಂಥ ಹಳ್ಳಿ ಆಟಗಳೇನಿದ್ದಾವೆ, ಎಲ್ಲ ಆಟಿಕೆಗಳು, ಅವರೇ ಆಟಗಳನ್ನು ಮಾಡೋದು ಹೇಳ್ಕೊಡ್ತೀವಿ, ಅದ್ರ ಮೂಲಕ ಆಡಿಸೋದು ಮಾಡಿಸ್ತೀವಿ. ಈ ಥರದ ಇದನ್ನ ಇಟ್ಕೊಂಡು ಈ ಸಾರಿ ಮತ್ತೆ ಮಳೆಯಲ್ಲಿ ಮಾನವೀಯತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಸಾರಿ ಚುಕ್ಕಿ ಮೇಳನ ಮಾಡ್ತಾರೆ. ಇದು ಈ ಥರದ. ಆಮೇಲೆ ಇದಕ್ಕೆಲ್ಲ ಕೂಡ
ನೀವು ಹಣಕಾಸನ್ನ ಹೆಂಗೆ ಬರ್ತೀರಿ ಅಂತ ಹೇಳ್ತಿದ್ರಿ. ಬಹುಶಃ ಇದಕ್ಕೆ ನಮಗೆ ಹತ್ರ 15ರಿಂದ 20 ಲಕ್ಷ ಬರುತ್ತೆ ಪ್ರತಿ ವರ್ಷ ಕೂಡ. ಇದೆಲ್ಲ ಕೊಡ್ತಕ್ಕಂಥದ್ದು ಕೂಡ ಸಾರ್ವಜನಿಕರು. ಆಮೇಲೆ ಇದು ಉಚಿತವಾಗಿ ನಡೀತಕ್ಕಂಥ ವಿಷಯ ಮಕ್ಕಳ ಮೇಳ. ಇಲ್ಲಿ ಯಾರ ಹತ್ರ ಕೂಡ ಫೀಸನ್ನು ವಸೂಲು ಮಾಡೋದಿಲ್ಲ ಇಷ್ಟು ಅಂತೇಳಿ. ಬೇರೆ ಕಡೆ ಫೀಸ್ಗಳು ಫಿಕ್ಸ್ ಮಾಡ್ತಾರೆ, ಅನೇಕರು ಹೇಳ್ತಿದ್ದಾರೆ ನಮಗೆ ಫೀಸ್ಗಳು ಇಷ್ಟು ಅಂತ ಇದು ಮಾಡಿಬಿಡಿ ಸರ್ ಅಂತ. ಹಂಗೆ ಆಗಬಾರ್ದು. ಯಾಕಂದರೆ ಕೊಡೋರು ಇರ್ತಾರೆ, ಕೊಡೋರು ಇರ್ತಾರೆ. ಹಾಗಾಗಿ ನಾವೇನು ಹೇಳ್ತೀವಿ, ನೀವು ಏನು ಕೊಟ್ಟರು ಬೇಡ, ನಾನು ಇಲ್ಲ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯ ಕೊಡ್ಬೋದು, ಹಣಕಾಸು ನೆರವು ಕೊಡ್ಬೋದು. ಅದನ್ನೇನು ಮಾಡ್ತೀವಿ, ನೀವು ಗಮನಿಸಿರ್ಬೋದು ಎಂಟ್ರೆನ್ಸಲ್ಲೇ ನಮ್ಮ ಅಡುಗೆ ಮನೆ ಪಕ್ಕದಲ್ಲಿ ಒಂದು ಬೋರ್ಡ್ ಹಾಕಿದ್ವಿ. ಅವತ್ತೇನು ದವಸ ಧಾನ್ಯಗಳು ಬರ್ತವೆ ಅದನ್ನು ಪಟ್ಟಿಯನ್ನು ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಅದನ್ನೆಲ್ಲ ಪೂರ್ತಿ ಕೂಡ ಪ್ರದರ್ಶನ ಮಾಡ್ತೀವಿ ಪಾರದರ್ಶಕವಾಗಿ. ಇದುವರೆಗಿನ ಎಲ್ಲ ಲೆಕ್ಕಾಚಾರಗಳು ಕೂಡ ಪಾರದರ್ಶಕವಾಗಿಟ್ಟಿದೆ. ಇತ್ತೀಚೆಗೆ 200ನೇ ಹುಣ್ಣಿಮೆ ಆದಾಗ ಈ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬಂದಾಗ ಒಂದಷ್ಟು ಭರವಸೆ ಕೊಟ್ಟಿದ್ದಾರೆ. ಏನಂತಂದರೆ ಒಂದಷ್ಟು ಮಾಡ್ತೀವಿ ಅಂತ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಒಂದು ಸಣ್ಣ ಪ್ರಮಾಣದಲ್ಲಿ ಇತ್ತೀಚೆಗೆ ಅನುದಾನನ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅದ್ರ ಜೊತೆಗೆ ಅದು ಸಾಲೋದಿಲ್ಲ ನಮ್ಗೆ ಅವ್ರು ಕೊಡ್ತಕ್ಕಂಥ ಅನುದಾನ. ಇದಕ್ಕಾಗಿ ಕೊಟ್ಟಿಲ್ಲ, ಮಕ್ಕಳ ಮೇಳಗೆ ಅಥವಾ ಹುಣ್ಣಿಮೆ ಅಡಗಾಗಿ ಅಂತ ಏನು ಕೊಟ್ಟಿಲ್ಲ. ರಂಗ ಶಿಕ್ಷಣ ಡಿಪ್ಲೊಮಾ ಅದಕ್ಕೂ ಕೊಟ್ಟಿಲ್ಲ, ಅದಕ್ಕೂ ಇಲ್ಲ, ಯಾವುದಕ್ಕೂ ದುಡ್ಡು ಸರ್ಕಾರ ಕೊಟ್ಟಿಲ್ಲ. ಈ ಸದ್ಯಕ್ಕೆ ಅವರು ಮೊನ್ನೆ ಇದರಲ್ಲಿ ಕೊಟ್ಟಿರೋದು ರಿಪೇರಿಗಳು ಮತ್ತು ನೆಲಪಟ್ಟಿಗಳನ್ನು ಮಾಡ್ಕೊಳ್ಳೋಕ್ಕಾಗಿ ಒಂದಷ್ಟು ಕಮಟ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದನ್ನು ಬಳಸಿ ಈಗ ಅದು ಕೊನೆಯ ಹಂತದಲ್ಲಿದ್ದಾವೆ ನೆಲಪಟ್ಟಿಗಳು. ಈಗ ಅದರ ನೇತೃತ್ವನ ರಾಜಪ್ಪ ದಳವಾಯಿ, ನಮ್ಮ ಲಕ್ಷ್ಮೀಪತಿಯವರು, ಮುನರತ್ನಪ್ಪ ಭೈರಪ್ಪನವ್ರಿಗೆ ಅವ್ರ ಸಂಪಾದಕದಲ್ಲಿ ಪಟ್ಟಿಗಳು ರೆಡಿ ಆಗಿದೆ. ಬಹುಶಃ ಅದು ಮುಂದಿನ 1-2 ತಿಂಗಳಲ್ಲಿ ಪಟ್ಟಿಗಳು ಕೂಡ ಹೊರಗಡೆ ಬರ್ತವೆ. ಆ ನೆಲಪಟ್ಟಿಗಳ ಕೆಲಸ ಕೂಡ ನಡೀತಿದೆ. ಇದು ಸಾವಿರಾರು ಮನಸ್ಸುಗಳು ನಮಗೆ ನೆರವಾಗಿದ್ದಾವೆ. ಇದು ಕಟ್ಟೋದಕ್ಕೆ ನೂರಾರು ಕೈಗಳು, ಸಾವಿರಾರು ಮನಸ್ಸುಗಳು. ಇದಿಷ್ಟು ಬೆಳಿಬೇಕಾದ್ರೆ ಒಬ್ಬರ ಇಬ್ಬರ ಶ್ರಮ ಅಲ್ಲ, ಸಾವಿರಾರು ಮನಸ್ಸುಗಳು ಸಾಮೂಹಿಕವಾಗಿ ಕಟ್ಟಿದಂಥ ಇಲ್ಲಿ ಯಾವ ವ್ಯಕ್ತಿ ಕೂಡ ಪ್ರಧಾನ ಅಲ್ಲ. ವ್ಯಕ್ತಿ ಕೇಂದ್ರಿತ ಯಾವುದೇ ಸಂಸ್ಥೆ, ಯಾವುದೇ ಮನೆ ಅದು ಬೆಳೆಯೋದಿಲ್ಲ. ಯಾವುದು ಸಾಮೂಹಿಕವಾಗಿರ್ತದೆ, ವ್ಯಕ್ತಿ ಕೇಂದ್ರವಾಗದೇ ಇರ್ತವೆ, ಎಲ್ಲರದ್ದು ಆಗಿ ಬೆಳೀತದೆ. ನಮಗೆ ಸಂಸ್ಥೆ ಮುಖ್ಯ, ಯಾವ ವ್ಯಕ್ತಿ ಕೂಡ ಮುಖ್ಯ ಅಲ್ಲ. ಆ ಹಿನ್ನೆಲೆಯಲ್ಲಿ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಬಂದಿರತಕ್ಕಂಥ ಸಣ್ಣ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ ಸರ್. ಪ್ರಿಯ ವೀಕ್ಷಕರಿ, ಆದಿಮ ನೆಲ ಸಂಸ್ಕೃತಿಯ ಶಾಲೆಯಿಂದ ಇಲ್ಲಿ ರಂಗ ರೆಪರ್ಟರಿ ಸ್ಕೂಲ್, ರಂಗ ಶಿಕ್ಷಣ ಡಿಪ್ಲೊಮಾ ಕೋರ್ಸ್ ನಡೀತಾ ಇರೋದು 1 ವರ್ಷಕ್ಕೆ 10 ತಿಂಗಳು ಸರ್ ಹೇಳಿದಾಗೆ. ಅದರ ಪ್ರವೇಶಾತಿ ಬಗ್ಗೆ ಏನಾರ ಹೇಳ್ಬೋದಾ ಸರ್? ಒಂದು ಸಾಮಾನ್ಯವಾಗಿ ನಾವು ಜೂನ್ ಜುಲೈ ತಿಂಗಳಲ್ಲಿ ಅನೌನ್ಸ್ ಮಾಡ್ತೀವಿ. ಈಗ ನಾವು ಅದನ್ನು ಅನೌನ್ಸ್ ಮಾಡಿ ಈಗ ಯೂನಿವರ್ಸಿಟಿಯಲ್ಲಿ ಕೂಡ ನೀವು ವೆಬ್ಸೈಟಲ್ಲಿ ಹೋದ್ರು ಕೂಡ ಇನ್ನು ಮುಂದೆ ವೆಬ್ಸೈಟಲ್ಲೇ ನೀವು ಯಾವ ಯೂನಿವರ್ಸಿಟಿಯಿಂದ ಮಾನ್ಯತೆ, ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಇದರಲ್ಲಿ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಸಿಗ್ತದೆ. ಅಂತಂದರೆ ಯೂನಿವರ್ಸಿಟಿಯಲ್ಲಿ ಯಾವ್ಯಾವುದಿದೆ ಅಂತೇಳಿ ನಮ್ಮದು ಆದಿಮ ರಂಗ ಶಿಕ್ಷಣ ಕೇಂದ್ರ ಅಂತಿದೆ, ಅಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಇನ್ನು ಮುಂದೆ ಆನ್ಲೈನಲ್ಲೇ ಅರ್ಜಿಗಳನ್ನು ಹಾಕ್ಕೊಂಡು ಅದರಲ್ಲೇ ಕೂಡ ಇದನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದ್ದಾವೆ. ಹಿಂದಿನ ವರ್ಷ ನಾವೇನೇ ಅರ್ಜಿಗಳನ್ನು ಕರೆದು ಇದನ್ನು ಮಾಡ್ಕೊಂಡಿದ್ವಿ. ಆ ಅರ್ಜಿಗಳು ಒಂದು 22 ಅರ್ಜಿ ಬಂದಿತ್ತು. ನಾವು 16 ಜನನ ಆಯ್ಕೆ ಮಾಡ್ಕೊಂಡು 16 ಜನ, ಅದಕ್ಕೆ ಇಂಟ್ರ್ಯೂ ಇರ್ತದೆ. ಯೂನಿವರ್ಸಿಟಿಯಲ್ಲಿ ಆದರೂ ಕೂಡ ಅದಕ್ಕೆ ಇಂಟ್ರ್ಯೂ ಇರ್ತದೆ. ನಾವು ಅವ್ರಿಗೆ ಹೆಚ್ಚು ಡೊನೇಷನ್ ಇಲ್ಲ, ವಸತಿ ಸಹಿತ ಮಾಡಿರೋದಿಲ್ಲ. ಮುಂದೆ ನಾವು ಸರ್ಕಾರನ ಕೇಳ್ತಿದ್ವಿ, ಮುಂದೆ ನಮಗಿರ್ತಕ್ಕಂಥದ್ದು ಸರ್ಕಾರದ ಒಂದು ಈ ನೆಲ ಸಂಸ್ಕೃತಿ ಅಧ್ಯಯನ ಮಾಡೋದಕ್ಕೆ ಒಂದು ಅಧ್ಯಯನ ಕೇಂದ್ರ ಮಾಡಬೇಕು ಅಂತ ಆಶಯ ಇದೆ. ಅದ್ರ ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಇನ್ನೊಂದಷ್ಟು ವಸತಿಗೆ, ಹುಡುಗರು ಉಳ್ಕೊಳ್ಳೋಕ್ಕೆ ವಸತಿ ಶಾಲೆಗಳು ಬೇಕಾಗಿದೆ. ಒಂದು ದೊಡ್ಡ ಗ್ರಂಥಾಲಯ ಅಧ್ಯಯನ ಅಂದರೆ ಈ ನೆಲ ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಗಳು ಮತ್ತು ಒಂದು ಮ್ಯೂಸಿಯಂ ಮಾಡಬೇಕು ಅಂತಿದ್ವಿ. ಅಂದರೆ ಈಗ ನಾಗೇಗೌಡರು ಮಾಡಿರ್ತಕ್ಕಂಥ ಜನಪದ ಇದೇನಿದೆ, ಜನಪದ ಲೋಕ, ಆ ಥರದ ಇಲ್ಲಿನ ಎಲ್ಲ ಸ್ಥಳೀಯ ಕಲೆಗಳು, ಕಲಾ ಪ್ರಕಾರಗಳು ನಶಿಸೋಗಿರ್ತಕ್ಕಂಥ, ಮರೆಯಾಗಿರ್ತಕ್ಕಂಥ ಎಲ್ಲ ಇದನ್ನು ಸಂಗ್ರಹಿಸ್ತಕ್ಕಂಥ ಆಲೋಚನೆ ಕೂಡ ಇದೆ. ಈಗ 1970-80ರ ದಶಕದಲ್ಲಿ ದಲಿತ ಚಳವಳಿ ತುಂಬ ದೊಡ್ಡ ಮಟ್ಟದಲ್ಲಿ, ದೊಡ್ಡ ಎತ್ತರದಲ್ಲಿ ಇತ್ತು. ಅದಾದ ನಂತರ 1995ರಲ್ಲಿ ಆದಿಮ ಹುಟ್ಕೊಂತು. ಇದು ನಾವು ಇಷ್ಟೊತ್ತನ ಮಾತಾಡಿದಾಗ ಆ ದಲಿತ ಚಳವಳಿಯ ಒಂದು ಭಾಗವಾಗಿ, ಅದರ ಮುಂದುವರೆದ ಭಾಗವಾಗಿ ಆದಿಮ ಬಂದಿರೋದು. ಇವಾಗ 1995ರಿಂದ ಇವಾಗ 40 ವರ್ಷದ ನಾವು ಹಿಂದಕ್ಕೆ ಸ್ವಲ್ಪ ವಾಪಸ್ ಹಿಂದಕ್ಕೆ ನೋಡಿದ್ರೆ ಹೇಗೆ ಅನಿಸುತ್ತೆ ಆದಿಮದ ನಡೆಗಳು? ಅಂದರೆ ನಾವೊಂದು ಸಿಂಹಾವಲೋಕನ ಮಾಡಿದಾಗ ಒಂದು ಆಯಾ ಕಾಲಕ್ಕೆ ಏನಾಗಬೇಕು ಅದು ನಡೀತಿದೆ ಬಂದೆ. ಆಮೇಲೆ ಅವತ್ತಾದಾಗ ಇವತ್ತಾಗಬೇಕು ಅಂತ ಹೇಳೋದು ನನಗೆ ಅವತ್ತಿದ್ದಾಗ ಇರಬೇಕು ಅಂತ ಆಗೋದಿಲ್ಲ. ಬಟ್ ಒಂದು ಸಮಾಜ ಪರವಾಗಿದೆಯಾ ಅನ್ನೋದು ಬಹಳ ಮುಖ್ಯ ಆಗಿರ್ತದೆ. ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ದಾರಿ ತಪ್ಪಿರ್ತಕ್ಕಂಥದ್ದನ್ನ ಅಲ್ಲಗಳೆಯೋದಿಲ್ಲ ನಾನಿಲ್ಲ ಅಂತ ಹೇಳಿದ್ರೆ. ಎಲ್ಲಿ ಮನುಷ್ಯ ಸ್ವಾರ್ಥಿ ಆಗ್ತಾನೆ,
ಅಲ್ಲಿ ಸ್ವಾರ್ಥ ಆದಂಥ ಸಂದರ್ಭದಲ್ಲಿ ಇವೆಲ್ಲ ಹೋಗ್ತದೆ. ಆ ಕಾರಣಕ್ಕಾಗಿ ನಾನೊಬ್ಬ ಅಂಬೇಡ್ಕರ್ವಾದಿ ಮತ್ತು ಈ ಚಳವಳಿಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನಾವು ನಮ್ಮನ್ನು ವಿಮರ್ಶೆ ಮಾಡ್ಕೊಳ್ತಾ ಹೋಗ್ಬೇಕು. ನಾನು ಭಾಳ ನಂಬಿರ್ತಕ್ಕಂಥದ್ದು ವಿಮರ್ಶೆ ಸ್ವವಿಮರ್ಶೆ ಎಲ್ಲಿರ್ತದೆ ಆ ಚಳವಳಿಗಳು, ಆ ಸಂಘಟನೆಗಳು ಮತ್ತು ಪ್ರಾಮಾಣಿಕತೆ ನಂಬಿಕೆ ಎಲ್ಲಿರ್ತದೆ ಅವು ಚೆನ್ನಾಗಾಗ್ತದೆ. ಆ ಥರದ ಅವತ್ತಿನ ನಂಬಿಕೆಗಳು, ಅವತ್ತಿನ ವಿಶ್ವಾಸಗಳು, ಅವತ್ತಿನ ಪ್ರಾಮಾಣಿಕತೆ ಇವತ್ತಿಲ್ಲ. ಅವತ್ತಿದ್ದಂಗೆ ಇರಬೇಕು ಅನ್ನೋದು ನನ್ನ ಆಶಯ ಕೂಡ. ಅದು ಹೇಳ್ಕೊಟ್ಟು ಬರ್ತಕ್ಕಂಥದ್ದಲ್ಲ. ಅದಕ್ಕೆ ಈ ನೆಲದ ತತ್ವಪದಕಾರ ಒಂದು ಮಾತನ್ನೇನು ಹೇಳ್ತಾರಂದ್ರೆ, ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಒಂದು ಅದು ರೋಗ ಅಂತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಕ್ರಿಯೆ ಅನ್ನೋದು ಒಂದು ರೋಗ. ಕೇಳಿಸ್ಕೊಳ್ಳಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಕ್ರಿಯೆ ಅನ್ನೋದು ರೋಗ. ಅದಕ್ಕೆ ಔಷಧಿ ಏನಪ್ಪ ಅಂದ್ರೆ ಪ್ರಕ್ರಿಯೆ ಅನ್ನೋದು ಒಂದು ಔಷಧಿ ಅಂತ ಹೇಳ್ತಾರೆ. ಈ ನೆಲದ ತತ್ವಪದಕಾರ ಹೇಳ್ತಕ್ಕಂಥ ಮಾತು. ಅವನ್ ಸರಿಲ್ಲ, ಇವನ್ ಸರಿಲ್ಲ, ಅದು ಸರಿಲ್ಲ, ಇದು ಸರಿಲ್ಲ ಅಂತ ಮಾತಾಡೋದು ನಿಲ್ಲಿಸಿ ಹೇಗಿರ್ಬೇಕು ಅಂತ ನೀವು ತೋರಿಸಿ. ಪ್ರತಿಕ್ರಿಯೆ ನಮ್ಮ ಆಕ್ಟಿವಿಟಿ ಪ್ರಕ್ರಿಯೆಯಲ್ಲಿ ತೋರಿಸಿ. ನೀವು ಪ್ರಕ್ರಿಯೆಯಲ್ಲಿ ತೋರಿಸಿ, ಪ್ರಕ್ರಿಯೆಯಲ್ಲಿ ಇರ್ಬೇಕು, ಮಾತು ನಿಲ್ಲಿಸ್ಬೇಕು. ನನಗೆ ನಂಬಿಕೆ ಇರೋದು ಪ್ರಕ್ರಿಯೆಯಲ್ಲಿ. ಆ ಕಾರಣಕ್ಕಾಗಿ ಈ ಪ್ರಕ್ರಿಯೆಯ ಭಾಗವಾಗಿನೇ ಆದಿಮ ನನ್ನ ನಡೆಯನ್ನ ಮುಂದಿನ ಕನಸುಗಳು ಒಂದು 2 ಸಾಲಲ್ಲಿ ಹೇಳೋದಾದ್ರೆ, ಮುಂದಿನ ಕನಸು ಒಂದು ಈ ನೆಲದ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಅಧ್ಯಯನ ಸಂಶೋಧನಾ ಕೇಂದ್ರ ಬೇಕು ಅನ್ನೋದು ಮಾಡಬೇಕು ಅಂತ ಇದೆ ಆಶಯ. ಎರಡನೇದು ಒಂದು ಮ್ಯೂಸಿಯಂ ಮಾಡಬೇಕು ಅಂತ. ಮತ್ತು ನಿರಂತರವಾಗಿ ರಂಗಭೂಮಿ ಶಿಕ್ಷಣ ಕೇಂದ್ರ ಸರ್ಕಾರದ ಅನುಮತಿ ತಿರುಗಾಟದಿಂದ ಮಾಡೋ ಪ್ಲಾನ್ ಇದೆಯಾ ಸರ್? ಇದೆ. ಅದು ನೋಡ್ಬೇಕಾದ್ರೆ ತುಂಬ ಸವಾಲಿನ ಕೆಲಸ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಇಲ್ಲ. ಯೋಜನೆ ಇದೆ. ಅದು ತಿರುಗಾಟದ ಒಂದು ರಂಗತಂಡ ಕಟ್ ಮಾಡಬೇಕು ಅಂತ ಅದರ ನಮ್ಮ ಮೊನ್ನೆ ಸರ್ಕಾರ ಕೊಟ್ಟಂತ ಒಂದು ಯೋಜನೆಯಲ್ಲಿ ಕೂಡ ಇದೆ. ಅದಿದೆ, ಯೋಜನೆ ಇದೆ. ಬಹುಶಃ ಮುಂದೆ ಅದನ್ನು ಮುಂದುವರಿಸ್ತೀವಿ. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್. ಮತ್ತಷ್ಟು ನಮ್ಮ ಶಿಬಿರದಲ್ಲಿ ಬೇರೆ ಬೇರೆ ಮಾತಾಡ್ತಾ ಮಸ್ತಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ.